ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವಬಾಬರವರನ್ನು ಪರಮಧಾಮದಲ್ಲಿ ಸ್ಮೃತಿ ಮಾಡುತ್ತಾ ಪ್ರಜಾಪಿತ ಬ್ರಹ್ಮ ಜಗದಂಬಾ ಸರಸ್ವತಿ ಮಮ್ಮಾರವರನ್ನು ಸೂಕ್ಷ್ಮವತನದಲ್ಲಿ ಸ್ಮರಿಸುತ್ತಾ ಪ್ರತಿದಿನದಂತೆ ಈ ದಿನವೂ ಸಹ ದಿನಾಂಕ 26/5/2024 ಭಾನುವಾರದ ಈ ಒಂದು ಅವ್ಯಕ್ತ ಮುರಳಿಯಲ್ಲಿ ಭಾಗವಹಿಸಿರುವಂತಹ ನನ್ನೆಲ್ಲ ಆತ್ಮೀಯ ಸಹೋದರ ಸಹೋದರರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಈ ದಿನದ ಮುರಳಿಯಲ್ಲಿ ಅವ್ಯಕ್ತ ಬಾಪ್ದಾದಾರವರು ನಮ್ಮ ಅವ್ಯಕ್ತ ಸ್ಥಿತಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ತಿಳಿಸಿದರೆ, ಅದರಲ್ಲೂ ವಿಶೇಷವಾದ ಸ್ಲೋಗನನ್ನು ಕೊಟ್ಟಿದ್ದಾರೆ. ಆ ಸ್ಲೋಗನ್ ಕುರಿತಾಗಿ ನಾವು ಚಿಂತನೆಯನ್ನು ಮಾಡೋಣ. ಈ ದಿನದ ಸ್ಲೋಗನ್ ಆಗಿದೆ, ಪ್ರತಿಯೊಂದು ಮಗುವು ತಂದೆಯ ಸಮಾನ ಪ್ರತ್ಯಕ್ಷ ಪ್ರಮಾಣವಾದರೆ ಪ್ರಜೆಗಳು ಬಹಳ ಬೇಗನೆ ತಯಾರಾಗುತ್ತಾರೆ. ಅಂದರೆ ಇಲ್ಲಿ ಯಾರೆಲ್ಲ ಬಾಪ್ ಸಮಾನ್ ಆತ್ಮರಿದ್ದಾರೆ ಅಥವಾ ಸತ್ಯಯುಗದ ಭವಿಷ್ಯದಲ್ಲಿ ರಾಜರಾಗುವವರಿದ್ದಾರೆ, ಅವರೆಲ್ಲರೂ ಮೊದಲು ತಯಾರಾಗಿ ಜಗತ್ತಿಗೆ ಪ್ರತ್ಯಕ್ಷ ಆಗಿಬಿಟ್ರೆ ಇಂದಿನವರು ಬೇಗ ತಯಾರಾಗ್ತಾರೆ. ಪ್ರತಿಯೊಂದು ಮಗುವು ತಂದೆಯ ಸಮಾನ ಪ್ರತ್ಯಕ್ಷ ಪ್ರಮಾಣವಾದರೆ ಪ್ರಜೆಗಳು ಬಹಳ ಬೇಗನೆ ತಯಾರಾಗಿ ಬಿಡುತ್ತಾರೆ. ಅಂದರೆ ಹೇಗೆ ಮಕ್ಕಳಿಗೆ ಕಾಂಪಿಟೇಷನ್ ಕೊಡ್ತೇವೆ, ಹಾಗೆ ಬಾಬಾರವರು ನಮ್ಮಲ್ಲೇ ಕಾಂಪಿಟೇಷನ್ಗೋಸ್ಕರ ಈ ಪದಗಳನ್ನು ಬಳಸ್ತಾ ಇದ್ದಾರೆ. ಪ್ರಜೆಗಳು, ರಾಜರು. ಬಾಬಾರವರ ದೃಷ್ಟಿಯಲ್ಲಿ ಎಲ್ಲ ಆತ್ಮರು ಒಂದೇ. ಆದರೆ ಪಾತ್ರದಲ್ಲಿ ಬಂದಾಗ ನಾವು ಹೆಚ್ಚು ಕಡಿಮೆ ಆಗಲೇಬೇಕು. ಮತ್ತು ಅವರು ಪಾತ್ರವನ್ನೇ ದೃಷ್ಟಿಯಾಗಿಟ್ಟುಕೊಂಡು ನಾಟಕಕ್ಕಾಗಿಯೇ ಅವರಿಷ್ಟೆಲ್ಲ ಮಾತಾಡಬೇಕಾಗಿ ಬರುತ್ತೆ. ಮತ್ತೆ ರಾಜರು ಪ್ರಜೆಗಳು ಅನ್ನುವಂಥ ಕಾಂಪಿಟೇಷನ್ನೇ ಇರಲಿಲ್ಲ ಅಂದರೆ ಪುರುಷಾರ್ಥದಲ್ಲಿ ಇಲ್ಲಿ ತೀವ್ರತೆಯನ್ನು ಮಾಡಿಕೊಳ್ಳೋದಕ್ಕೆ ಮಕ್ಕಳಲ್ಲಿ ಒಂದು ಸಾತ್ವಿಕ ಕಾಂಪಿಟೇಷನ್ ಸ್ಪರ್ಧೆ ಏರ್ಪಡ್ತಾ ಇರಲಿಲ್ಲ. ನಾಟಕ ಅಂದಮೇಲೆ ಅಲ್ಲೊಂದು ಸ್ಪರ್ಧೆ ಇರಬೇಕಾಗತ್ತೆ, ಇದೊಂದು ಆಟ ಅಂದಮೇಲೆ ಅಲ್ಲೊಂದು ಸ್ಪರ್ಧೆ ಏರ್ಪಡಲೇಬೇಕಾಗತ್ತೆ. ಹಾಗಾಗಿ ಸತ್ಯುಗದಲ್ಲಿ ಪದವಿಗಳನ್ನು ಪಡೆಯೋದಕ್ಕಾಗಿ ಸಂಗಮಯುಗದಲ್ಲಿ ಯೋಗದ ರೇಸನ್ನು ಮಾಡಬೇಕು ಅನ್ನುವಂಥದ್ದು ಒಂದು ಮನೋರಂಜನವಾದ ಆಟ ಇದು ಅಷ್ಟೇ. ಹಾಗಾಗಿ ಇಲ್ಲಿ ಸಂಗಮಯುಗದಲ್ಲಿ ನೀವು ಏನೇ ಮಾಡಿದರೂ ಕೂಡ ಸತ್ಯುಗದಲ್ಲಿ ಅದರ ಪ್ರತಿಫಲ ಪ್ರತ್ಯಕ್ಷ ರೂಪದಲ್ಲಿ ನಿಮಗೆ ಪಾತ್ರದ ರೂಪದಲ್ಲಿ ಸಿಕ್ಕುತ್ತೆ. ಇದು ಕೂಡ ಒಂದು ಪಾತ್ರನೇ. ಈ ಸಂಗಮಯುಗದಲ್ಲಿ ಹಾಕಿರುವಂಥ ಬೀಜ ಸತ್ಯುಗದಲ್ಲಿ ನಿಮಗೆ ಫಲ ಕೊಡುತ್ತೆ ಅನ್ನುವಂಥದ್ದನ್ನು ಈ ಒಂದು ಸೃಷ್ಟಿ ನಾಟಕದ ರಹಸ್ಯದಲ್ಲಿ ನಾವು ಅರ್ಥ ಮಾಡಿಕೊಳ್ಬಹುದು. ಅದಕ್ಕೆ ಇವತ್ತು ವರದಾನದಲ್ಲೂ ಕೂಡ ಹೇಳ್ತಾರೆ, ಯಾರು ಡ್ರಾಮಾವನ್ನು ಚೆನ್ನಾಗಿ ತಿರುಗಿಸ್ತಾ ಇರ್ತಾರೆ, ಸ್ವದರ್ಶನ ಚಕ್ರದಲ್ಲಿ ಇರ್ತಾರೆ, ಅವರು ಜ್ಞಾನಿ ಆತ್ಮರಾಗಿರ್ತಾರೆ ಅಂತ. ಅಂದರೆ ಇದು ಪ್ರತ್ಯಕ್ಷವಾಗಿ ನಮಗೆ ಈ ಸ್ವದರ್ಶನ ಚಕ್ರ ನಮ್ಮ ಕಣ್ಣಿಗೆ ಕಾಣಿಸ್ತಿರ್ಬೇಕು, ಕಣ್ಣಿಗೆ ಕಟ್ಟಿದಂಗಿರಬೇಕು ನಮಗಿದು. ಸತ್ಯ ತ್ರೇತ ದ್ವಾಪರ ಕಲಿಯುಗ, ಸತ್ಯ ತ್ರೇತ ದ್ವಾಪರ ಕಲಿಯುಗ ಎಲ್ಲವೂ ಸೀನ್ ಬೈ ಸೀನ್ ನಮಗೆ ನೆನಪಿರಬೇಕು. ಯಾಕಂದ್ರೆ ನಾವು ಸೀನಿಯರ್ ಪಾತ್ರಧಾರಿಗಳಿದ್ರಲ್ಲಿ. ಇದರಲ್ಲಿ ಎಲ್ಲವೂ ನಮಗೆ ನೆನಪಿರಬೇಕಾಗತ್ತೆ.
ಹಾಗಾಗಿ ಯಾವುದೊಂದು ಪಾತ್ರವನ್ನು ನೋಡಿ ನಾವು ಬಹಳ ಉದ್ವೇಗದಲ್ಲಿ ಬರಲಿಕ್ಕಾಗಲಿ ಆಶ್ಚರ್ಯದಲ್ಲಿ ಬರುವಂಥದ್ದಾಗಲಿ ಘಟನೆ ಸಂಭವಿಸಬಾರದು. ಯಾರಿಗೆ ನಾಟಕದ ಪೂರ್ವಾಪರ ಎಲ್ಲವೂ ಕೂಡ ಗೊತ್ತಿದೆಯೋ ಅವರಿಗೆ ಆಶ್ಚರ್ಯ ಆಗಲಿ ಅದ್ಭುತ ಅಂತಾಗಲಿ ಅನಿಸೋದಿಲ್ಲ. ಹಾಗೆ ನಮಗೂ ಕೂಡ ನಾವು ಆದಿಯಿಂದ ಅಂತ್ಯದವರೆಗೂ ಈ ಪಾತ್ರವನ್ನು ಮಾಡಿದ್ವಿ, ಡ್ರಾಮಾನುಸಾರ ಮರೆತಿದ್ವಿ. ಈಗ ಸ್ವಯಂ ಪರಮಾತ್ಮ ತಂದೆ ಬಂದು ನಮಗೆ ನೆನಪನ್ನು ಕೊಟ್ಟಿದ್ದಾರೆ. ಈಗಲಾದರೂ ಕೂಡ ಈ ನಾಟಕವನ್ನು ಪೂರ್ತಿಯಾಗಿ ಬುದ್ಧಿಯಲ್ಲಿಟ್ಟುಕೊಂಡು ಸದಾ ಸಾಕ್ಷಿಯಾಗಿ ನೋಡ್ತಾ ಬಂದರೆ ನೀವು ಜ್ಞಾನಿ ಆತ್ಮರಾಗ್ತೀರಿ. ನಿಮಗೆ ಯಾವುದೇ ಆಶ್ಚರ್ಯಗಳು ಅನಿಸೋದಿಲ್ಲ, ಭಯ ಅನಿಸೋದಿಲ್ಲ, ವಿಘ್ನ ಅನಿಸೋದಿಲ್ಲ, ಭೇದ ಭಾವ ಬರೋದಿಲ್ಲ. ಎಲ್ಲರೂ ಸಮಾನವಾಗಿ ಕಾಣಿಸ್ತಾರೆ. ಇವತ್ತು ಅವ್ಯಕ್ತವಾದ ಮುರಳಿಯನ್ನು ನಾವು ನೋಡ್ತಾ ಇದ್ದೀವಿ. ಅವ್ಯಕ್ತ ಬಾಪ್ ದಾದಾರವರು ಕೊಟ್ಟಿರುವ ಭಾನುವಾರದ ಈ ಒಂದು ಅವ್ಯಕ್ತ ಮುರಳಿ ನಮ್ಮನ್ನೂ ಕೂಡ ತಮ್ಮ ಸಮಾನ ಅವ್ಯಕ್ತವಾಗಿ ಮಾಡಿಕೊಳ್ಳೋ ದೃಷ್ಟಿಯಲ್ಲೇ ನೋಡಿಸ್ತಾರೆ ಬಾಬಾರವರು. ಇದು LKG UKG ಅಂಕಲಿಪಿ ಕ್ಲಾಸ್ ಅಲ್ಲ ಇವತ್ತಿಂದು. ಈ ಒಂದು ಕ್ಲಾಸ್ ಅರ್ಥ ಆಗಬೇಕು ಅಂದರೆ ಅವರಿಗೆ ಕನಿಷ್ಠ ಒಂದಷ್ಟು ಪ್ರಜ್ಞೆ ಇರಬೇಕು, ಮಿನಿಮಮ್ ವಿದ್ಯಾಭ್ಯಾಸ ಆಗಿರಬೇಕು, ಕೋರ್ಸ್ ಮುಗಿದಿರಬೇಕು, ಒಂದಷ್ಟು ವರ್ಷಗಳ ಕಾಲ ಇದರ ಆಳವಾದ ಅಧ್ಯಯನ ಆಗಿರಬೇಕು. ಅವರಿಗೆ ಮಾತ್ರನೇ ಈ ಒಂದು ಭಾನುವಾರದ ಅವ್ಯಕ್ತ ಮುರಳಿ ಯಥಾರ್ಥವಾಗಿ ಅರ್ಥವಾಗುತ್ತೆ. ಇಲ್ಲ ಅಂತಂದರೆ ಈ ಅವ್ಯಕ್ತ ಮುರಳಿ ಸುಮ್ಮನೆ ಒಂದು ಶಬ್ದದ ರೂಪದಲ್ಲಿ ಹಿಂದಿ ಎಲ್ಲರಿಗೂ ಬರುತ್ತೆ. ಹಿಂದಿ ಓದಕ್ಕೆ ಬಂದಿರೋರೆಲ್ಲ ಮುರಳಿಯನ್ನು ಓದಿಬಿಡ್ಬೋದು. ಸ್ವಲ್ಪ ಹಿಂದಿ ಚೆನ್ನಾಗಿ ಗೊತ್ತಿರೋರು ಅದರ ಅರ್ಥನೂ ತಮಗೆ ತಿಳಿದಂಗೆ ಹೇಳಿಬಿಡಬಹುದು. ಆದರೆ ಹಿಂದಿ ಡಿಕ್ಸ್ನರಿಯ ಅರ್ಥ ಬಾಬಾರವರ ಮಹಾವಾಕ್ಯಗಳಿಗೆ ಆಗೋದಿಲ್ಲ. ಬಾಬಾರವರು ಬಳಸುವ ಎಷ್ಟೋ ಶಬ್ದಗಳು ಯಾವ ಡಿಕ್ಸ್ನರಿಯಲ್ಲೂ ಕೂಡ ಸಿಗೋದೂ ಇಲ್ಲ. ಯಾಕಂದರೆ ಇದು ಅಲೌಕಿಕ ಭಾಷೆ, ಅವ್ಯಕ್ತ ಭಾಷೆ, ಪರಂಪಿತನ ಭಾಷೆ. ಇದು ಯಾವುದೋ ಮನುಷ್ಯಾತ್ಮರ ಭಾಷೆ ಆಗಿದ್ದರೆ ಬಹುಶಃ ಇದು ಡಿಕ್ಸ್ನರಿಯಲ್ಲಿ ಇರ್ತಿತ್ತೇನೋ. ಆದರೆ ಬ್ರಹ್ಮಕುಮಾರಿ ಸಂಸ್ಥೆಯಲ್ಲಿ ಬಳಸುವಂತಹ ಈ ಒಂದು ದೇವ ಭಾಷೆ ಅಂತ ಕರಿಬಹುದು, ನಾವು ಅವ್ಯಕ್ತ ಭಾಷೆ ಅಂತ ಕರಿಬಹುದು, ಶ್ರೇಷ್ಠ ಭಾಷೆ ಅಂತಲೂ ಕರಿಬಹುದು. ಅಂತಹ ಭಾಷೆಯನ್ನು ಭಗವಂತ ಸ್ವಯಂ ಪರಮಾತ್ಮ ಬಳಸ್ತಾರೆ. ಬೇಕಾದಂಥ ಡಿಕ್ಸ್ನರಿಯಲ್ಲಿ ನೋಡಿ ಇದಕ್ಕೆ ಅರ್ಥ ಇಲ್ಲ. ಯಾಕಂದರೆ ಈ ಮಾತನ್ನು ಹಿಂದೆ ಯಾರೂ ಆಡಲೂ ಇಲ್ಲ, ಯಾರೂ ಕಿವಿಯಿಂದ ಕೇಳಲೂ ಇಲ್ಲ. ಹಾಗಿದ್ದ ಮೇಲೆ ಅದು ಡಿಕ್ಸ್ನರಿಯಲ್ಲಿ ಒಂದು ಪದವಾಗಿ ಸೇರಿಕೊಳ್ಳೋದಕ್ಕಾದರೂ ಹೇಗೆ ಸಾಧ್ಯ? ಪ್ರತಿ 5000 ವರ್ಷಗಳಿಗೊಮ್ಮೆ ಆ ಸೃಷ್ಟಿಕರ್ತ ಪರಂಪಿತ ಪರಮಾತ್ಮ ಈ ಸೃಷ್ಟಿಯಲ್ಲಿ ಅವತರಣೆಯಾಗಿ ತನ್ನದೇ ಆದಂಥ ಘನತೆಯುಳ್ಳ ಶ್ರೇಷ್ಠ ಭಾಷೆಯಲ್ಲಿ ನಮ್ಮನ್ನು ಮಾತನಾಡಿಸಿ, ಆರಂಭ ಮಾಡೋದು ಸಾಮಾನ್ಯ ಭಾಷೆಯಲ್ಲೇ ಆದರೂ ಕೂಡ ಆ ಅವ್ಯಕ್ತ ಶ್ರೇಷ್ಠ ಭಾಷೆ, ಆ ಶಬ್ದಗಳು ಯಾವ ಮನುಷ್ಯ ಮಾತ್ರರೂ ಕೂಡ ಬಳಸಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಶ್ರೇಷ್ಠ ಶಬ್ದಗಳನ್ನು, ಪದಪುಂಜಗಳನ್ನು ಸ್ವಯಂ ಪರಮಾತ್ಮ ಬಳಸಿದಾಗ ಅದು ಯಾವ ಡಿಕ್ಸ್ನರಿಯಲ್ಲೂ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಇದಕ್ಕೊಂದಷ್ಟು ನಮಗೆ ಆಳವಾದ ಅಧ್ಯಯನ ಮತ್ತು ಪ್ರಬುದ್ಧತೆ ಬೇಕಾಗುತ್ತೆ, ಭಗವಂತನ ಜ್ಞಾನವನ್ನು ಯಥಾರ್ಥ ದೃಷ್ಟಿಯಲ್ಲಿ ಅರ್ಥ ಮಾಡಿಕೊಳ್ಳೋದಕ್ಕೆ. ನಮಗನಿಸಿದ ಶಬ್ದಾರ್ಥದಿಂದ ಸಮಾಧಾನ ಆಗೋದು ಬೇರೆ, ನಮಗಂದುಕೊಂಡಂತೆ ನಾವು ಭಾವನಾತ್ಮಕವಾಗಿ ಅದನ್ನು ಸ್ವೀಕಾರ ಮಾಡೋದು ಬೇರೆ, ಅಥವಾ ಅದೇ ಮಹಾವಾಕ್ಯವನ್ನು ಭಕ್ತಿ ಮಾರ್ಗದ ಇನ್ಫ್ಲುಯೆನ್ಸಲ್ಲಿ ನೋಡೋದು ಬೇರೆ. ಇವು ಮೂರೂ ಕೂಡ ಸುಳ್ಳಾಗತ್ತೆ. ಭಗವಂತನ ಮಹಾವಾಕ್ಯಗಳಿಗೆ ಶಬ್ದಾರ್ಥ ಮಾಡೋದಾಗಲಿ, ಭಾವಾರ್ಥ ಮಾಡೋದಾಗಲಿ, ಭಕ್ತಿ ಮಾರ್ಗದ ಅರ್ಥಗಳನ್ನು ಹುಡುಕಿಕೊಂಡು ನಾವು ಅದನ್ನು ಕಲ್ಪಿಸಿಕೊಳ್ಳೋದಾಗಲಿ
ಇವು ಎಲ್ಲವೂ ಸತ್ಯದಿಂದ ದೂರ ಇರುವಂಥದ್ದೇ. ಯಾಕೆ ಅಂದರೆ ಸತ್ಯ ಒಂದೇ ಇರುತ್ತೆ, ಅನೇಕ ಇರೋದಿಲ್ಲ. ಸತ್ಯಕ್ಕೆ ಯಥಾರ್ಥವು ಒಂದೇ ಇರಬೇಕು ಹೊರತಾಗಿ ನೂರಾರು ಇರೋದಿಲ್ಲ. ಪರಮಾತ್ಮ ಒಬ್ಬಾತನೇ, ಸೃಷ್ಟಿಯು ಒಂದೇ, ಆತ ಕೊಡುವ ಮಹಾವಾಕ್ಯದ ಸತ್ಯವು ಒಂದೇ ಆಗಿರುತ್ತೆ. ಹಾಗಾಗಿ ಅದನ್ನೇ ನಾವು ಅರ್ಥ ಮಾಡಿಕೊಳ್ಬೇಕು ಅಂದರೆ ನಾವು ಕೂಡ ಈ ಸೃಷ್ಟಿ ನಾಟಕದ ರಹಸ್ಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡವರಾಗಿರಬೇಕು. ಮತ್ತು ಇದು ಸುಮ್ಮನೆ ಸ್ಥೂಲವಾಗಿ ನೋಡೋದರಿಂದ ಮಾತ್ರ ಅರ್ಥ ಆಗೋದಿಲ್ಲ. ನಮಗೆಲ್ಲ ಗೊತ್ತಣ್ಣವ್ರೆ, ನಾವು ಕೋರ್ಸಲ್ಲಿ ಎಲ್ಲ ಕೇಳಿಬಿಟ್ಟಿದ್ದೀವಿ. ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ. ಸತ್ಯುಗದಲ್ಲಿ 8 ಜನ್ಮ, ತ್ರೇತಾದಲ್ಲಿ 12 ಜನ್ಮ, ದ್ವಾಪರದಲ್ಲಿ 21 ಜನ್ಮ, ಕಲಿಯುಗದಲ್ಲಿ 42 ಜನ್ಮ, ಟೋಟಲ್ 83 ಜನ್ಮ, ಸಂಗಮಯುಗದಲ್ಲಿ ಒಂದು ಅಲೌಕಿಕ ಜನ್ಮ, 84 ಜನ್ಮ. ಇದೆಲ್ಲನೂ ನಮಗೆ ಗೊತ್ತಾಗ್ಬಿಟ್ಟಿದೆ ಅಣ್ಣವ್ರೆ, ನಾವೆಲ್ಲ ತಿಳ್ಕೊಂಡು ಬಿಟ್ಟಿದ್ದೀವಿ. ಇತಿಹಾಸ ಗೊತ್ತು ನಮಗೆ. ಇದು 7 ದಿನದ ಮಗುವಿಗೂ 3 ವರ್ಷದ ಮಗುವಿಗೆ ಹೇಳಿದ್ರು ಕೂಡ ಕಂಠಪಾಠ ಮಾಡುತ್ತೆ. ಇದೆಲ್ಲ ಡ್ರಾಮಾ ಅರ್ಥ ಮಾಡ್ಕೊಳ್ಳೋದು ಅಂದರೆ. ಇದು ಜಸ್ಟ್ ಅದರ ಹಿಸ್ಟ್ರಿ, ಜಯೋಗ್ರಫಿ. ಇದೊಂದು ಗಣಿತ, ಅಲ್ಲಿ ಕ್ಯಾಲ್ಕುಲೇಷನ್ ಇದೆ, ಒಂದು ಗಣಿತ ಇದೆ, ಒಂದು ಇತಿಹಾಸ ಇದೆ ಅಷ್ಟೇ. ಇದನ್ನು ಒಂದು 7-8 ಪ್ರಶ್ನೆಗಳಲ್ಲಿ ನೆನಪಿಟ್ಕೊಂಡ್ಬಿಟ್ರೆ ಇಡೀ ಸೃಷ್ಟಿಚಕ್ರದ ಕಲ್ಪವೃಕ್ಷವನ್ನು ಅಥವಾ ಸೃಷ್ಟಿಚಕ್ರದ ನಾಟಕದ ಇತಿಹಾಸವನ್ನು ನೆನಪಿಟ್ಕೊಂಡ್ಬಿಡ್ಬೋದು. ನಮಗೆ ಡ್ರಾಮಾ ಗೊತ್ತು ರೀ, ಡ್ರಾಮಾ ಗೊತ್ತು, ಕಲಿಯುಗ, ಈಗ ಸಂಗಮಯುಗ ನಡೀತಾ ಇದೆ, ಮುಂದೆ ಸತ್ಯುಗ ಬರ್ತಾ ಇದೆ. ಹಂಗಲ್ಲ. ಡ್ರಾಮಾ ಅಂದರೆ ಈ ಅನಾದಿ ಡ್ರಾಮಾ ಆರಂಭವಾದಾಗಿನಿಂದ ಅಂತ್ಯದವರೆಗೂ ಯಾವ ಒಂದು ನಿಯಮದ ಆಧಾರದ ಮೇಲೆ ನಡೀತಾ ಇದೆ. ಇಲ್ಲಿ ಯಾವ ಒಂದು ಸೀಕ್ರೆಟ್ ಕಂಟಿನ್ಯೂಸ್ಲಿ ಅದು ಮೇಂಟೈನ್ ಆಗ್ತಾ ಬಂದಿದೆ. ಡ್ರಾಮಾ ಉದ್ದೇಶ ಏನನ್ನ ಇಟ್ಟುಕೊಂಡಿದೆ ಮತ್ತು ಇಲ್ಲಿ ಎಲ್ಲರ ಪಾತ್ರಗಳು ಎಷ್ಟು ಸಮಾನವಾಗಿ ಅದಕ್ಕೆ ರೆಸ್ಪೆಕ್ಟ್ ಸಿಗ್ತಾ ಇದೆ ಮತ್ತು ಈ ಸೃಷ್ಟಿ ನಾಟಕದ ರಂಗಮಂಟಪದ ಮೇಲೆ ಸರ್ವ ಪಾತ್ರಗಳಿಗೂ ಎಷ್ಟು ಅವಕಾಶಗಳು ಸಿಕ್ಕಿದೆ, ಇದೆಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಹೋದಾಗ ನಾಟಕದ ಎಕ್ಯುರೇಸಿ ನಮಗೆ ಗೊತ್ತಾಗತ್ತೆ. ಇಷ್ಟಿಲ್ದೇನೆ ಬಾಬಾರವರು ಸುಮ್ಮನೆ ಹೇಳಲ್ಲ ನಾಟಕ ಪರ್ಫೆಕ್ಟ್ ಅಂತ, ನಾಟಕ ಎಕ್ಯುರೇಟ್ ಅಂತ. ಆ ನಾಟಕ ಎಕ್ಯುರೇಟ್ ಮತ್ತು ಪರ್ಫೆಕ್ಟ್ ಅಂತ ನಮಗನ್ನಿಸಬೇಕು ಅಂದರೆ ನಾನು ಸೂಕ್ಷ್ಮವಾಗಿ ಈ ನಾಟಕದ ಒಂದು ಚಿಂತನೆಯನ್ನು ಒಳಗಡೆ ನಡೆಸಬೇಕು. ಏನಿದು ನಾಟಕದ ರಾಜ್? ನಾವು ವೈಭವೀಕರಿಸ್ತೀವಿ ಸತ್ಯಯುಗವನ್ನು, ಬಲೆ ಕಲಿಯುಗವನ್ನು ಬಹಳ ದೂಷಿಸ್ತೀವಿ ನಾವು. ವೈಭವೀಕರಿಸುವಾಗ ನೀನು ಪಾತ್ರದ ಒಂದು ಭಾಗದಲ್ಲಿ ಸಿಕ್ಕಾಕಿಕೊಂಡು ನೋಡ್ತಾ ಇರ್ತೀಯ, ಅವಾಗೂ ನಿನಗೆ ನಾಟಕ ಪೂರ್ತಿ ಗೊತ್ತಾಗೋದಿಲ್ಲ. ಕಲಿಯುಗವನ್ನು ದೂಷಿಸುವಾಗಲೂ ಕೂಡ ನಾಟಕದ ಒಂದು ದೃಷ್ಟಿಕೋನ, ಒಂದು ಭಾಗವನ್ನು ನೋಡ್ತಾ ಇರ್ತೀಯ, ಆಗಲೂ ನಿನಗೆ ಸಂಪೂರ್ಣ ನಾಟಕ ಅರ್ಥ ಆಗಿರೋದಿಲ್ಲ. ನಾಟಕದ ಒಳಗಡೆ ನೀವು ಮಗ್ನವಾಗಿದ್ದುಕೊಂಡು ಒಂದು ಪಾತ್ರವಾಗಿ ನೋಡಿದಾಗ ನಿಮಗೆ ಶ್ರೇಷ್ಠ ಕನಿಷ್ಠ, ಲಾಭ ನಷ್ಟ, ಪಾಪ ಪುಣ್ಯ, ಧರ್ಮ ಅಧರ್ಮ, ನ್ಯಾಯ ಅನ್ಯಾಯಗಳು ಕಾಣಿಸ್ತಾ ಹೋಗುತ್ತೆ, ಅನ್ನಿಸ್ತಾ ಹೋಗುತ್ತೆ ನಿಮಗೆ. ನೀವಿನ್ನೂ ಪಾತ್ರವೇ ಆಗಿದ್ದಾಗ ಆ ಪಾತ್ರದ ಬಗ್ಗೆ ಮಾತ್ರ ಯೋಚನೆ ಮಾಡುವಾಗ ನಿಮಗೆ ಅಷ್ಟು ಮಾತ್ರ ಸರಿ, ಉಳಿದದ್ದೆಲ್ಲ ತಪ್ಪು ಅಂತ ಅನ್ನಿಸ್ತಾ ಹೋಗುತ್ತೆ. ಆದರೆ ಯಾವುದೇ ಒಂದು ಸರಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು ಅಂದರೆ ಅದರೊಳಗಡೆ ನಾನು ಬಂಧಿತನಾಗದೆ ಅದರ ಒಳಗೂ ಮತ್ತು ಹೊರಗನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ದೂರದಲ್ಲಿ ನಿಂತು ಅದನ್ನು ಸಾಕ್ಷಿಯಾಗಿ ನೋಡಿದಾಗ ಮಾತ್ರ ಅದರ ಪರಿಪೂರ್ಣ ಸತ್ಯವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಹೇಗೆ ನ್ಯಾಯಾಲಯದಲ್ಲಿ ಒಂದು ಆರೋಪವನ್ನು ಇತ್ಯರ್ಥ ಮಾಡಬೇಕಾದ್ರೆ ಇಬ್ಬರ ಪರವಾಗಿ ಸಮಾನ ದೃಷ್ಟಿಕೋನವನ್ನು ಇಟ್ಟುಕೊಂಡು ನೋಡಿದಾಗ
ಆ ಇಬ್ಬರಿಂದ ಸಮಾನ ಅಂತರ ಕಾಯ್ದುಕೊಂಡು ಆ ಸಮಸ್ಯೆಯನ್ನು ನೋಡಿದಾಗ ಮಾತ್ರ ಸರಿಯಾದ ನ್ಯಾಯವನ್ನು ದೊರಕಿಸಲಿಕ್ಕೆ ಸಾಧ್ಯ ಮತ್ತು ಸತ್ಯಾಸತ್ಯತೆಗಳು ತಿಳಿಯಲಿಕ್ಕೆ ಸಾಧ್ಯ. ತೀರ್ಮಾನ ತಗೊಳ್ಳುವವರು ಒಂದು ವ್ಯಕ್ತಿಯ ಒಂದು ವಿಷಯದ ಪರವಾಗಿ ನಿಂತುಕೊಂಡು ಯೋಚನೆ ಮಾಡ್ತಾ ಹೋದಾಗ ಇನ್ನೊಂದು ತಪ್ಪಾಗಿನೇ ಕಾಣಿಸ್ತಾ ಹೋಗುತ್ತೆ. ಅದಕ್ಕೆ ಅಲ್ಲಿ ಕಣ್ಣು ಮುಚ್ಚಿಕೊಂಡು ನ್ಯಾಯ ದೇವತೆಯನ್ನು ಇಟ್ಟುಕೊಂಡಿರೋದು. ಅಂದರೆ ಇಲ್ಲಿ ಯಾವುದೊಂದು ಪಕ್ಷ, ಯಾವುದೊಂದು ವಿಷಯ, ಯಾವುದೊಂದು ಆರೋಪಿಯ ಪರವಾಗಿ ನಾವಿಲ್ಲಿ ಇರದೆ, ಆ ದೃಷ್ಟಿಕೋನದಿಂದ ನೋಡದೆ, ಆ ಒಂದು ವಸ್ತುಸ್ಥಿತಿಯನ್ನು ಅಷ್ಟು ಮಾತ್ರನೇ ನಾವು ಸಮಗ್ರವಾಗಿ ಅಂತರ ಕಾಯ್ದುಕೊಂಡು ನೋಡಿದಾಗ ಸತ್ಯಾಸತ್ಯತೆ ಕಾಣುತ್ತೆ ಎನ್ನುವಂಥ ಅದರ ಮರ್ಮವನ್ನು ಅಲ್ಲಿ ಒಂದು ಸಿಂಬಾಲಿಕ್ ಆಗಿ ತೋರಿಸಿರೋದು. ಹಾಗೆ ಈ ಸೃಷ್ಟಿ ನಾಟಕದಲ್ಲಿ ನಾವು ಸತ್ಯಯುಗದ ಪಾತ್ರಧಾರಿಗಳಾಗಿ ನಾಟಕವನ್ನು ನೋಡಿದಾಗ ಅದು ಶ್ರೇಷ್ಠ, ಇದು ಕನಿಷ್ಠ ಅಂತ ಕಾಣುತ್ತೆ ಮತ್ತು ನಾಟಕ ನಮ್ಮ ಪರವಾಗಿದೆ ಅಂತ ಅನಿಸುತ್ತೆ. ಅದೇ ಕಲಿಯುಗದ ಆತ್ಮರು ನೋಡಿದಾಗ ನಾವು ಮಾಡ್ತಾ ಇರೋದೇ ಸರಿ, ಅವರಿದೆಲ್ಲ ತಪ್ಪು ಅಂತ ಅನಿಸುತ್ತೆ, ಅಥವಾ ನಮಗೆ ಅನ್ಯಾಯ ಆಗಿದೆ ಅವರಿಗೆ ನ್ಯಾಯ ಸಿಕ್ಕಿದೆ ಅಂತ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆದರೆ ಇಲ್ಲಿ ಸತ್ಯ ಮತ್ತು ಕಲಿಯುಗ ಎರಡರನ್ನೂ ಸಮಾನವಾಗಿ ದೃಷ್ಟಿಯಲ್ಲಿಟ್ಟುಕೊಂಡು ನೋಡಿದಾಗ, ಇದು ಒಂದು ನಾಟಕವನ್ನು ನಾಟಕದ ರೂಪದಲ್ಲಿ ನೋಡಿದಾಗ ಇಲ್ಲಿ ಎಲ್ಲವೂ ಒಂದು ಸಮಾನವಾಗಿ ಒಂದು ದೃಶ್ಯಗಳು, ಒಂದು ನಾಟಕ, ಒಂದು ಕತೆ ರೂಪದಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಇದರಲ್ಲಿ ರಾಜ ಪ್ರಜಾ ಆಗಲಿ, ಇದರಲ್ಲಿ ಧರ್ಮ ಅಧರ್ಮ ಆಗಲಿ, ನ್ಯಾಯ ಅನ್ಯಾಯ ಆಗಲಿ, ಅಥವಾ ಯಾವುದೇ ದೋಷವಾಗಲಿ ಉದ್ದೇಶಪೂರ್ವಕವಾಗಿ ಇಲ್ಲ. ಈ ಒಂದು ನಾಟಕದ ಪೂರ್ವ ನಿಯೋಜಿತ ಈ ಅನಾದಿ ನಾಟಕದಲ್ಲಿ ಆಯಾ ಸಮಯಕ್ಕೆ ಆಯಾ ದೃಶ್ಯಗಳಿಗೆ ಅನುಸಾರವಾಗಿ ಆಯಾ ಪಾತ್ರಗಳು ಬಂದು ಅಭಿನಯಿಸುವಂಥದ್ದು ಹೇಗೆ ಸಾಮಾನ್ಯ ಧರ್ಮವ ನಾಟಕದ್ದು, ಹಾಗೆ ಎಲ್ಲ ಆತ್ಮರು ಪರಮಧಾಮದಿಂದ ಬಂದು ಆಯಾ ಸಮಯದಲ್ಲಿ ಅದಕ್ಕೆ ತಕ್ಕಂಥ ಪಾತ್ರಗಳನ್ನು ಅಭಿನಯಿಸಿದ್ದಾರೆ. ಬಿಟ್ಟರೆ ಅವರನ್ನು ಯಾರನ್ನೋ ವಿಜೃಂಭಿಸಬೇಕು, ಅವರನ್ನು ಯಾರನ್ನೋ ಶ್ರೇಷ್ಠವಾಗಿ ತೋರಿಸಬೇಕು ಅನ್ನುವಂಥ ಉದ್ದೇಶ ನಾಟಕಕ್ಕಿರೋದಿಲ್ಲ. ನಾಟಕದ ಸ್ಟೇಜಲ್ಲಿ ಅವರು ಬಂದು ಕುಣಿಯುವಾಗ ಯಾರು ನೋಡಿ ಜೈಕಾರ ಹಾಕೋರು ಇರೋದಿಲ್ಲ. ಯಾಕೆ ಅಂದರೆ ಎಲ್ಲರೂ ಪರದೆಯಿಂದ ಇರ್ತಾರೆ. ನಾಟಕದ ಸ್ಟೇಜ್ ಮೇಲೆ ಅವ್ರ ಪಾತ್ರ ಬಂದಾಗ ಅವರೇ ಬಂದು ಕುಣಿಬೇಕು, ಬಿಟ್ಟರೆ ಅದರ ಬದಲಾಗಿ ಯಾರೂ ಕೂಡ ಬರಲಿಕ್ಕಾಗೋದಿಲ್ಲ ಮತ್ತು ಆ ದೃಶ್ಯಕ್ಕೆ ತಕ್ಕಂತೆಯೇ ಕುಣಿಯಬೇಕಾಗತ್ತೆ. ಹೇಗೋ ಹಾಗೆ ಸತ್ಯಯುಗದಲ್ಲಿ ಒಂದಷ್ಟು ಪಾತ್ರಗಳು ಬೇಕು. ಇವರೇ ಯಾಕೆ ಅಂದ್ರೆ ಮತ್ತು ಯಾರನ್ನ ತಗೊಂಡ್ರು ಇವರೇ ಯಾಕೆ ಅನ್ನೋ ಪ್ರಶ್ನೆ ಬರುತ್ತೆ. ಯಾಕಂದ್ರೆ ಬೇಕಿರೋದಷ್ಟೇ ಅಲ್ಲಿ ಪಾತ್ರಗಳು. ಆ 9 ಲಕ್ಷ ಆತ್ಮರು ಬೇಕಾದಾಗ 33 ಕೋಟಿ 110 ಕೋಟಿ ಆತ್ಮರಿದ್ದರೂ ಕೂಡ 10 ಲಕ್ಷ ಬೇಕಾದ ಜಾಗದಲ್ಲಿ ಯಾವುದಾದ್ರೂ ಒಂದು 10 ಲಕ್ಷವನ್ನು ಆಯ್ಕೆ ಮಾಡಿಕೊಂಡ್ರು ಕೂಡ ಯಾಕೆ ಇವರನ್ನೇ ಅನ್ನೋ ಪ್ರಶ್ನೆ ಕಾಡುತ್ತೆ. ಅದು ಸಹಜವಾಗಿ. ಮತ್ತು ಹಾಗಂತ ಯಾರನ್ನ ತಗೋಬೇಕು? ಅವರು ಯಾರನ್ನಾದರೂ ತಗೊಳ್ಳೇಬೇಕು. ಹಾಗೆ ಒಂದಷ್ಟು ಆತ್ಮರು ಎಲ್ಲರೂ ಒಂದೇ ಮನೆಯ ಮಕ್ಕಳು, ಒಂದೇ ತಂದೆಯ ಮಕ್ಕಳು, ಒಂದೇ ಸಮಾನ ಶಕ್ತಿಶಾಲಿ ಆತ್ಮರು, ಎಲ್ಲರೂ ಸರ್ವಗುಣ ಸಂಪನ್ನರೇ, ಸಂಪೂರ್ಣ ನಿರ್ವಿಕಾರಿಗಳೇ, ಎಲ್ಲರೂ ಸಂತೃಪ್ತರೇ. ಆದರೆ ಪಾತ್ರಕ್ಕಾಗಿ ಅವರನ್ನು ಈ ಒಂದು ಭೂಮಂಡಲಕ್ಕೆ ಕರೆಸಬೇಕಾಗ್ತದೆ. ಆಗ ಅದರಲ್ಲಿರುವಂಥವ್ರನ್ನೇ ಒಂದು 10 ಲಕ್ಷ 9 ಲಕ್ಷ ಜನರನ್ನು ಸತ್ಯಯುಗದಲ್ಲಿ, 33 ಕೋಟಿವರೆಗೂ ತ್ರೇತಾದಲ್ಲಿ, ಅದಾದ ನಂತರ ಒಂದಷ್ಟು ದ್ವಾಪರದಲ್ಲಿ, ಉಳಿದವರೆಲ್ಲನೂ ಒಂದಷ್ಟು ಕಲಿಯುಗದಲ್ಲಿ. ಎಲ್ರಿಗೂ ಒಂದು ಪಾತ್ರ ಅಂತ ಸಿಕ್ಕಿದೆ. ಯಾರು ಪಾತ್ರದಿಂದ ವಂಚಿತ ಆಗಿಲ್ಲ. ಒಂದು ಸಣ್ಣದು ದೊಡ್ಡದು ಆ್ಯಕ್ಟ್ ಅಂತೂ ಇದ್ದಾರೆ. ಎಲ್ಲರೂ ಭಾಗವಹಿಸಿ ಒಂದು ಆಟ ಮಾಡ್ತಿರೋದಿಲ್ಲಿ. ಎಲ್ಲ ಒಂದೇ ಫ್ಯಾಮ್ಲಿ, ಒನ್ ಗಾಡ್ ಒನ್ ಫ್ಯಾಮ್ಲಿ, ವಸುದೈವ ಕುಟುಂಬ ನಾವೆಲ್ಲ. ಪಾತ್ರ ಹಾಕಿದ ಮಾತ್ರಕ್ಕೆ ಇವರು ಕೌರವರು ಇವರು ಪಾಂಡವರು ಅಂತ ಸ್ಟೇಜ್ ಮೇಲೆ ಹಂಗೆ ವಾದ ಮಾಡಬೇಕಾಗತ್ತೆ. ಬಿಟ್ಟರೆ ಪರದೆ ಹಿಂದೆ ಹೋದ್ಮೇಲೆ ಯಾರು ಕೌರವರು ಯಾರು ಪಾಂಡವರು? ಅಲ್ಲಿ ನಡೆಯುವಂಥ ದ್ವೇಷ ರಾಗಗಳೆಲ್ಲವೂ ಕೂಡ, ಯುದ್ಧಗಳೆಲ್ಲವೂ ಕೂಡ ನಾಟಕಕ್ಕೆ ಹೊರತಾಗಿ ಯಾವುದು ಸತ್ಯವಲ್ಲ. ನಿಜವಾಗಿಯೂ ಅವರು ಕೌರವರು ಅಲ್ಲ, ಇವರು ಪಾಂಡವರು ಅಲ್ಲ. ಅವರು ದಾಯಾದಿಗಳಂತೂ ಮೊದಲೇ ಅಲ್ಲ.
ಅವರಿಬ್ಬರ ಮೇಲೆ ಯಾವುದೇ ದ್ವೇಷ ಅಸೂಯೆಗಳು ಇಲ್ಲವೇ ಇಲ್ಲ ಪಾತ್ರಧಾರಿಗಳಿಗೆ. ಪಾತ್ರದಲ್ಲಿ ಆ ರೀತಿ ತೋರಿಸಬೇಕಾಗಿರೋದ್ರಿಂದ ಅವ್ರು ಕೌರವರಾದರು, ಇವರು ಪಾಂಡವರಾದರು, ಇವರು ಧರ್ಮವಂತರಾದರು, ಅವರು ಅಧರ್ಮವಂತರಾದರು, ಇವರು ನ್ಯಾಯ ನೀತಿ ಫಾಲೋ ಮಾಡಿದರು, ಅವರು ಅಧರ್ಮವ ನೀತಿಯನ್ನು ಫಾಲೋ ಮಾಡಿದರು. ಅವರಿಗೆ ಆ ರೀತಿಯ ಡ್ರೆಸ್ ಕೋಡ್ಗಳನ್ನ ಕೊಟ್ಟರು, ಇವ್ರಿಗೆ ಈ ರೀತಿಯ ಡ್ರೆಸ್ ಕೋಡ್ಗಳನ್ನ ಕೊಟ್ಟರು. ಅವರು ದ್ವೇಷವನ್ನೇ ಮಾಡಬೇಕಾದಂಥ ಸ್ಕ್ರಿಪ್ಟ್ ಇರೋದ್ರಿಂದ ಆ ಸ್ಕಿಟ್ ಅನುಸಾರವಾಗಿಯೇ ಎಲ್ಲರೂ ಕೂಡ ಅಲ್ಲಿ ಯುದ್ಧವನ್ನು ಮಾಡ್ತಾರೆ. ಆದರೆ ವಾಸ್ತವವಾಗಿ ಕೌರವನ ಪಾತ್ರ ಮಾಡಿರುವಂಥವರು ಪಾಂಡವರ ಪಾತ್ರವನ್ನು ಮಾಡಿರುವಂಥವರಿಗೆ ನಿಜ ಜೀವನದಲ್ಲಿ ಯಾವುದೇ ದ್ವೇಷ ಅಸೂಯೆ ಇರಬೇಕು ಅಂತ ಇಲ್ಲ. ಅವರೆಲ್ಲರೂ ಒಂದೇ ಮನೆಯ ಮಕ್ಕಳು ಕೂಡ ಆಗಿರಬಹುದು. ಹೇಗೋ ಹಾಗೆ ಇಲ್ಲಿ ಒಬ್ಬ ಪರಮಾತ್ಮನ ಮಕ್ಕಳೇ, ಒಂದೇ ಮನೆಯಿಂದ ನಾವು ಬಂದವರು. ಈ ಸೃಷ್ಟಿ ನಾಟಕದಲ್ಲಿ ಒಂದೊಂದು ಪಾತ್ರ ಒಂದೊಂದು ಆತ್ಮನಿಗೆ ಸಿಕ್ಕಿರೋದ್ರಿಂದ ನಾವೆಲ್ಲರೂ ನಮ್ಮ ನಮ್ಮ ಪಾತ್ರಕ್ಕೆ ತಕ್ಕಂತೆ ಸತೋ ರಜೋ ತಮೋದಲ್ಲಿ ಬಂದಿದ್ವಿ. ಏನು ಸತ್ಯುಗದಲ್ಲಿ ಬಂದಿರುವ ಆತ್ಮರು ಸದಾಕಾಲ ಹಂಗೆ ಇದ್ದು ಬಿಟ್ಟಿದ್ದಾರೆ, ವಾಪಸ್ ಮನೆಗೆ ಕಳಿಸ್ಬಿಟ್ಟಿದ್ದಾರೆ ಅಂದರೆ ಓಹೋ ಇವರಿಗೇನೋ ಸ್ಪೆಷಲ್ ಪಾತ್ರ ಕೊಟ್ಟು ಕಳಿಸ್ಬಿಟ್ಟಿದ್ದಾರಪ್ಪ ಅಂತ ಹೇಳ್ಬೋದು. ಕಲಿಯುಗ ತನಕ ಹಾಕಿ ರುಬ್ಬಿದ್ದಾರೆ, ಅವ್ರಿಗೂ ಕೂಡ ಏನು ಬಿಟ್ಟಿದ್ದಾರೆ? ಬಿಟ್ಟಿಲ್ಲ. ದೊಡ್ಡ ಪಾತ್ರ ಮಾಡ್ತೀಯ ಅಂದರೆ ಎಲ್ಲನೂ ಸಹಿಸ್ಕೋಬೇಕಪ್ಪ ನೀನು. ರಾಜನಾಗಿ ಕಿರೀಟ ಇಟ್ಕೊಂಡು ಮೆರೆಯೋಕ್ಕೂ ಬರಬೇಕು, ಕಲಿಯುಗದಲ್ಲಿ ತುಳಿಸ್ಕೊಳ್ಳೋಕ್ಕೂ ಬರಬೇಕು ಅಂತ ಆ ಪಾತ್ರನೂ ಮಾಡ್ತಾ ಇದ್ದಾರಲ್ಲ. ಡೈರೆಕ್ಟಾಗಿ ಈ ಪಾತ್ರ ಬಂದಿರೋರ್ದಾದ್ರೂ ಬೇರೆ, ಅಷ್ಟೆಲ್ಲ ಸುಖವನ್ನು ತೋರಿಸಿ ಮೊದಲು ವೈಭವೀಕರಿಸಿ ಆಮೇಲೆ ಈ ಥರ ಪಾತ್ರಗಳು ಬಿಕಾರಿ ಪಾತ್ರಗಳನ್ನು ನೋಡಬೇಕು ಅಂದಾಗ ಇನ್ನೂ ಕಷ್ಟ ಆಗುತ್ತೆ. ಮೊದಲೇ ಬಿಕಾರಿ ಇದ್ದ ಅಂದರೆ ಅವನ ಬಗ್ಗೆ ನಮಗೇನೂ ಬರೋದಿಲ್ಲ. ಆದರೆ ಮೊದಲು ಚೆನ್ನಾಗಿ ಇದ್ದು ಆಮೇಲೆ ಬಿಕಾರಿ ಆಗಿಬಿಟ್ರೆ ಅವನ ಬಗ್ಗೆ ತುಂಬ ಗೌರವ ಬಂದ್ಬಿಡುತ್ತೆ, ಬೇಜಾರನೂ ಆಗುತ್ತೆ. ಆದರೆ ಏನು ಮಾಡೋಕ್ಕಾಗತ್ತೆ, ನಾಟಕದ ಅನುಸಾರ ಮಾಡಲೇಬೇಕು. ಹಾಗೆ ಇಲ್ಲಿ ಸತ್ಯ ತ್ರೇತ ದ್ವಾಪರ ಕಲಿಯುಗದಲ್ಲಿ ನಾವು ಹೆಂಗೆ ನೋಡಬೇಕು ಅಂದರೆ, ಈಗ ಬಲೆ ಬಾಬರವರು ರಾಜ ಪ್ರಜಾ ಅಂತ ಬಳಸಿದರೂ ಕೂಡ ನಾವಿವೆರಡರಿಂದ ಅತೀತರಾಗಿರುವ ಆತ್ಮ ಅನ್ನೋದು ಮಾತ್ರ ಸತ್ಯನೇ. ಆದರೆ ಮಕ್ಕಳಿಗೆ ಬರೀ ಆತ್ಮ ಆತ್ಮ ಅಂದರೆ ಯಾಕೋ ಒಂದಷ್ಟು ಪುರುಷಾರ್ಥದಲ್ಲಿ ತೀವ್ರತೆ ಕಾಣಿಸ್ತಾ ಇಲ್ಲ. ಎಷ್ಟೋ ಕಡೆ ಹೇಳಿದ್ದಾರೆ ಪರಮಾತ್ಮನ ಸಮಾನ ನೀವಿದ್ರಿ, ಮಾಸ್ಟರ್ ಭಗವಾನ್ ಅಂತ ಹೇಳಿದ್ದಾರೆ, ಮಾಸ್ಟರ್ ತ್ರಿಲೋಕಿನಾಥ್ ಅಂತ ಹೇಳಿದ್ದಾರೆ, ಮಾಸ್ಟರ್ ತ್ರಿಕಾಲದರ್ಶಿಗಳು ಅಂತ ಹೇಳಿದ್ದಾರೆ, ಮಾಸ್ಟರ್ ಬ್ರಹ್ಮ ಅಂತ ಹೇಳಿದ್ದಾರೆ. ಇದು ಯಾವುದು ರುಚಿಸೋದಿಲ್ಲ ಮಕ್ಕಳಿಗೆ. ಅದೇ ನೀವು ಕಿರೀಟ ಇಟ್ಕೋಬೇಕು ತಾನೆ, ರಾಜ ಆಗಬೇಕು ತಾನೆ, ದಾಸೆ ಆಗಬಾರ್ದು ತಾನೆ, ಪ್ರಜೆ ಆಗಬಾರ್ದು ತಾನೆ, ಪುರುಷಾರ್ಥ ಮಾಡಿ ಅಂದ್ರೆ ಓ ಬಾಬಾ ಹೇಳ್ತಿದ್ದಾರೆ ರಾಜ ಆಗಬೇಕು ರಾಜ ಆಗಬೇಕು, ಓಡು 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 ಅಂದರೆ ನಮಗೆ ಆತ್ಮ ಮತ್ತು ಪರಮಾತ್ಮನ ಸಮಾನ ಆ ಸ್ವಮಾನಗಳು ನಮಗೆ ರುಚಿಸ್ತಾನೇ ಇಲ್ಲ. ಆತ್ಮದ ಬಗ್ಗೆ, ಪರಮಾತ್ಮನ ಬಗ್ಗೆ, ಪರಮಧಾಮದ ಬಗ್ಗೆ ನಮಗೆ ಗೌರವ, ಅದರ ಆಳ ಆಗಲ ಅರ್ಥನೇ ಆಗಲಿಲ್ಲ ನಮಗೆ ಇನ್ನೂ ತನಕನೂ. ನಮಗೆ ಬರೀ ಮಕ್ಕಳ ಥರ ಆಟ ಏನು ಅಂದರೆ ಇಲ್ಲಿ ರಾಜ ಆಗು, ಕಿರೀಟ ಇಟ್ಕೋ, ಪ್ರಜೆ ಆಗು, ಮತ್ತು ಕಲಿಯುಗದಲ್ಲಿ ಬಾ ಅಥವಾ ಸಂಗಮಯುಗದಲ್ಲಿ ಬಂದು ಈ ಪುರುಷಾರ್ಥ ಮಾಡು. ಇದು ಚೆನ್ನಾಗಿ ಅರ್ಥ ಆಗ್ತಿದೆ ನಮಗೆ. ಯಾಕಂದ್ರೆ ಕರ್ಮ ಬೇಕು ನಮಗೆ, ಶಬ್ದ ಬೇಕು ನಮಗೆ, ಪ್ರಕೃತಿ ಬೇಕು ನಮಗೆ, ಶರೀರ ಬೇಕು ನಮಗೆ, ಸಂಪತ್ತು ಬೇಕು ನಮಗೆ, ಸಂಬಂಧ ಬೇಕು ನಮಗೆ, ಈ ಸ್ಥೂಲ ಸುಖ ಬೇಕು ನಮಗೆ. ಇದು ಸಿಗುತ್ತೆ ಅಂದರೆ ನಾವು ಪುರುಷಾರ್ಥ ಮಾಡ್ತೀವಿ ಅನ್ನೋರೇ ಹೊರತಾಗಿ, ಮಗು ನೀನು ಆಲ್ರೆಡಿ ಆತ್ಮನೇ ಇದೆಯಾ, ನೀನೇನೂ ಮಾಡಬೇಕಾಗಿಲ್ಲ, ಪರಮಾತ್ಮನ ಮಗು ನೀನು, ಪರಮಾತ್ಮನಂತೆಯೇ ಇದೆಯಾ, ನೋಡ್ಕೋ ಒಂದು ಸಲ, ಪರಮಾತ್ಮನ ಸಮಾನ ನೀನು ಚೈತನ್ಯ, ನೀನು ಬಿಂದು, ನೀನು ನಿರಾಕಾರ, ನೀನು ಮಾಸ್ಟರ್ ಭಗವಾನ್, ನಿನ್ನ ಸ್ವಧರ್ಮವು ಶಾಂತಿ, ನಿನ್ನೊಳಗಡೆನೂ ಸುಖ ಇದೆ, ಪವಿತ್ರತೆ ಇದೆ. ಈ ನಿರಾಕಾರ ಆತ್ಮದ ಬಗ್ಗೆ ಎಷ್ಟು ಅಭಿಮಾನ ಇರಬೇಕಾಗಿತ್ತು, ಎಷ್ಟು ನನ್ನ ಸ್ವಮಾನಗಳ ಬಗ್ಗೆ ಗೌರವ ಇರಬೇಕಾಗಿತ್ತು, ಎಷ್ಟು ನನ್ನ ಸದ್ಗುಣಗಳ ಅನುಭವದಲ್ಲಿ ನಾವು ಮುಳುಗಬೇಕಾಗಿತ್ತು. ಇದು ಯಾವುದು ನಮಗಿಷ್ಟ ಆಗ್ತಾ ಇಲ್ಲ. ಯಾವಾಗ ಇದು ಇಷ್ಟ ಆಗ್ತಿತ್ತು ಅಂದರೆ ನಮಗೆ ಕರ್ಮ ಸಾಕು ಅನ್ನಿಸಿದಾಗ, ಶಬ್ದ ಸಾಕು ಅನ್ನಿಸಿದಾಗ, ಸಂಕಲ್ಪ ಸಾಕು ಅನ್ನಿಸಿದಾಗ, ಈ ಶರೀರ, ಈ ಸಂಬಂಧ, ಈ ಪ್ರಪಂಚವೇ ಸಾಕು ಅನ್ನಿಸಿದಾಗ ನಿರಾಕಾರದ ಕಡೆಗೆ ನಮಗೆ ಮುಖ ಮಾಡಲಿಕ್ಕೆ ಆಗ್ತಿತ್ತು. ನಿರಾಕಾರದ ರುಚಿಯ ಬಗ್ಗೆ ಆಸಕ್ತಿ ಮತ್ತು ಗಮನ ಹೋಗ್ತಾ ಇತ್ತು.
ಮತ್ತೆ ಅಪ್ಪಿತಪ್ಪಿನೂ ನನ್ನಲ್ಲಿ ಇಟ್ಕೋಬೇಡ ಬಾಬಾ, ನನಗಿಲ್ಲಿ ಕಳಿಸಿಬಿಡು, ಸತ್ಯುಗಕ್ಕೆ ಬರಬೇಕು ನಾನು, ಮೊದಲೇ ಬರಬೇಕು ನಾನು, ಕಿರೀಟನೇ ಇಟ್ಕೊಂಡು ಇಳಿಬೇಕು ನಾನು, ರಾಜನೇ ಆಗಬೇಕು ನಾನು ಅನ್ನುವಂಥ ಈ ಮೋಡಲ್ಲೇ ಇದ್ದಾರೆ ಹೊರತಾಗಿ ಆತ್ಮಸುಖದ ಬಗ್ಗೆ ಅವರಿಗೆ ಗೌರವ ಇಲ್ಲ. ಹಂಗಿತ್ತಂದ್ರೆ ಉಳಿದವರೆಲ್ಲರೂ ಹೋಗಿ ಅಲ್ಲೇ ಕುಂದಿರ್ತಾರೆ, ನಾವು ಅಲ್ಲೇ ಕುಂದ್ರನೇನು, ನಾವು ಸತ್ಯುಗದಲ್ಲೇ ಬರಬೇಕಪ್ಪ ಅಂದರೆ ಯಾವ ಒಂದು ಸ್ಮೃತಿಯನ್ನು ಕೊಡಲಿಕ್ಕೆ ಬಾಬರವರು ಬಂದರು, ಯಾರ ಮಗು ಅನ್ನೋದನ್ನು ಎಚ್ಚರಿಸಲಿಕ್ಕೆ ಬಂದರು, ಎಂಥ ಮನೆಯಿಂದ ಬಂದವರು ಅಂತ ತಿಳಿಸ್ಲಿಕ್ಕೆ ಬಂದರು, ಅದರ ಬಗ್ಗೆ ನಮಗೆ ಗೌರವನೂ ಇಲ್ಲ, ಅದನ್ನು ಕೇಳಿಸ್ಕೊಳ್ಳೋಕೆ ನಮಗೆ ಇಷ್ಟನೂ ಇಲ್ಲ. ಆ ಭಗವಂತ ಬಂದು ನೀನು ಆತ್ಮ ಅಂದಾಗ ನಮಗೆ ಖುಷಿ ಆಗ್ತಾ ಇಲ್ಲ. ಸಾಕು ಈ ಜನನ ಮರಣ ಸಾಕು, ಈ ಸಂಸಾರ ಸಾಕು, ಈ ಭವಸಾಗರ ಸಾಕು, ಯಾಕಪ್ಪ ಹುಟ್ಟಿಸ್ತೆ ಅನ್ನೋರು, ನಿನಗೆ ಹುಟ್ಟಿಲ್ಲ, ಸಾವಿಲ್ಲ, ನಿನಗೆ ನೋವಿಲ್ಲ, ರೋಗ ಇಲ್ಲ, ರುಜಿನ ಇಲ್ಲ, ದುಃಖ ಇಲ್ಲ, ನೀನೊಂದು ಚೈತನ್ಯ ಅವಿನಾಶಿ ಆತ್ಮ ಅಂದಾಗ ಎಷ್ಟು ಬೇಗ ನಾನು ಆತ್ಮದ ಅಭಿಮಾನಿ ಆಗಿಬಿಡ್ಬೇಕಾಗಿತ್ತು, ಎಷ್ಟು ಬೇಗ ಆತ್ಮ ನಾನು ಅಂತ ಇಡೀ ಜೀವನ ಪರ್ಯಂತ ಆತ್ಮದ ಸ್ಮೃತಿಯಲ್ಲಿ ಖುಷಿ ಅನುಭವ ಮಾಡಬೇಕಾಗಿತ್ತು. ಅದು ಆಗಲಿಲ್ಲ, ಅದು ಕಾಣಿಸ್ಲೇ ಇಲ್ಲ. ಎಲ್ಲಿ ಒಬ್ಬ ಬ್ರಹ್ಮಮ್ಮರವರು ಮಾತ್ರ ಅದರಲ್ಲಿ ಮುಳುಗಿದ್ರು, ಬಿಟ್ಟರೆ ಉಳಿದವ್ರಿಗೆ ಯಾರಿಗೂ ಅದು ಅರ್ಥ ಆಗಲಿಲ್ಲ. ಮತ್ತೆ ಉಳಿದವ್ರ ಹತ್ರ ಒಂದಷ್ಟು ಏನಾದರೂ ಪುರುಷಾರ್ಥ ಮಾಡಬೇಕು, ಬ್ರಾಹ್ಮಣ ಧರ್ಮದ ಈ ಒಂದು ಬ್ರಾಹ್ಮಣ ಪಾತ್ರ ಮಾಡಿಸ್ಬೇಕು, ಪರಿವರ್ತನೆಯ ಪಾತ್ರ ಮಾಡಿಸ್ಬೇಕು ಅಂದರೆ ಮತ್ತೆ ಪಾತ್ರದ ಗುಣಗಾನ ಮಾಡಲೇಬೇಕಾಯಿತು ಭಗವಂತ. ಇವರಿಗೆ ಆತ್ಮ ಅಂದ್ರೆ ಖುಷಿ ಇಲ್ಲ, ಪರಮಧಾಮ ಖುಷಿ ಇಲ್ಲ, ಪರಮಾತ್ಮನ ಜೊತೆ ಇರೋದು ಖುಷಿ ಇಲ್ಲ, ಆತ್ಮದ ಗುಣಗಳಲ್ಲಿರೋದು ಖುಷಿ ಇಲ್ಲ ಇವರಿಗೆ. ಮತ್ತು ಈ ಪ್ರಕೃತಿಯಲ್ಲೇ ಬೀಳಬೇಕು, ಮತ್ತು ಈ ಕಿರೀಟನೇ ಇಟ್ಕೋಬೇಕು, ಮತ್ತು ಈ ಸಿಂಹಾಸನ ಮೇಲೆ ಕೂಡಬೇಕು, ಅಲ್ಲಿಂದ ಕೆಳಗಡೆ ಬೀಳ್ತೀವಿ ಅಂತ ಗೊತ್ತಿದ್ರು ಬಿದ್ದರೂ ಪರವಾಗಿಲ್ಲ, ಅಲ್ಲಿಂದನೇ ಬೀಳಬೇಕು, ಕೆಳಗಡೆನೇ ಬೀಳೋದು ಪಾತಾಳಕ್ಕೆ ಅಂತ ಗೊತ್ತಾದರೂ ಪೂರ ತುಟ್ಟ ತುದಿಗೇರಿನೇ ಬೀಳಬೇಕು ಅನ್ನೋ ಮಂದಿ ನಾವು. ಅಂದರೆ ಅಷ್ಟು ನಮಗೆ ಪಾತ್ರದ ಭ್ರಮೆ, ಇಂದ್ರಿಯ ಸುಖಕ್ಕೆ ನಾವು ಪಾತ್ರದ ಒಳಗಡೆ ಮುಳುಗಿಬಿಟ್ಟಿದ್ದೀವಿ. ಆತ್ಮ ಅಂತ ಗೊತ್ತಾದರೂ ಕೂಡ ಅದ್ರ ಬಗ್ಗೆ ಅಸಡ್ಡೆ ನಮಗೆ, ಅದನ್ನ ನೆನೆಸ್ಕೊಳ್ಳೋಕ್ಕೂ ನಮಗಿಷ್ಟ ಇಲ್ಲ. ನಾನು ಆತ್ಮ ಅಲ್ಲಪ್ಪ, ನಾನು ರಾಜ ಅಂತೀವಿ. ಅಂದರೆ ಅಷ್ಟು ಪಾತ್ರದ ಹುಚ್ಚು ನಮಗೆ. ಯಾವುದು ನಮಗೆ ಪಾತ್ರದಲ್ಲಿ ಇರೋದರಿಂದ ಪೆಟ್ಟು ಕೊಡುತ್ತೆ, ಆ ಸೃಷ್ಟಿ ನಾಟಕದ ನಿಯಮದಂತೆ ಮೇಲೆ ಎತ್ತಿ ಕೆಳಗಡೆ ಕೆಡವುತ್ತೆ, ಬಟ್ಟೆ ಉಡಿಸಿ ಬಿಕಾರಿಯನ್ನಾಗಿ ಮಾಡುತ್ತೆ, ಕಿರೀಟ ಇಟ್ಟು ತಲೆನೇ ತೆಗೆಯುತ್ತೆ, ಅದೇ ನಮಗೆ ಇಷ್ಟ ಅಂತ ಅನಿಸಿದಾಗ ಭಗವಂತನಾದರೂ ಏನು ಮಾಡಲಿಕ್ಕಾಗುತ್ತೆ? ಅದಕ್ಕೆ ಬಾಬರವ್ರು ಹೇಳ್ತಾರೆ, ಸರಿಯಪ್ಪ ಆಯಿತು, ನೀನು ಪ್ರಜೆ ಆಗಬೇಕಾ ರಾಜ ಆಗಬೇಕು ಹೇಳು, ರಾಜ ಆಗಬೇಕು ತಾನೇ, ಆಯಿತು ನಿನ್ನನ್ನು ಆತ್ಮ ಅಂತ ತಿಳ್ಕೊ. ಹಿಂಗೆ ಮತ್ತೆ ಆತ್ಮದ ಸ್ಮೃತಿ ಒಳಗಡೆ ತರಿಸೋದಕ್ಕೆ ಮತ್ತೆ ರಾಜ ಪದವಿಯ ಒಂದು ಆಸೆ ತೋರಿಸಬೇಕಾದಂಥ ಅನಿವಾರ್ಯತೆ ಮತ್ತು ಕರ್ಮ ಭಗವಂತನಿಗಿದು. ಎಷ್ಟು ದುರ್ದೈವ ಇದು ಅಂದರೆ, ಆತ್ಮದ ಬಗ್ಗೆ ನಮಗೆ ಅರಿವಿಲ್ಲದೆ ಇರೋದು, ಆತ್ಮದ ಸುಖ, ಆತ್ಮದ ಗುಣ, ಅತೀಂದ್ರಿಯ ಸುಖ, ನಿರಾಕಾರ ಸುಖದ ಬಗ್ಗೆ ನಮಗೆ ಗಂಧ ಗಾಳಿನೂ ಗೊತ್ತಿಲ್ಲದೆ ಇರೋದು. ಕಣ್ಣಿಗೆ ಕಟ್ಟಿದಂಗೆ ಬರೀ ಸತ್ಯುಗ ಸ್ವರ್ಗದ ಬಗ್ಗೆ ನಾವು ಹಗಲು ಕನಸುಗಳನ್ನು ಕಂಡಷ್ಟು ಆತ್ಮದ ಬಗ್ಗೆ, ಪರಮಧಾಮದ ಬಗ್ಗೆ ನಾವು ಕಾಣಿಸ್ತಾ ಇಲ್ಲ ನಮಗೆ. ನಾನು ಯಾವುದಾಗಿದ್ದೀನಿ ಅದರ ಒರಿಜಿನಲ್ ಬಗ್ಗೆ ನನಗೆ ಅಭಿಮಾನ ಇಲ್ಲ, ಯಾವ ವೇಷ ಹಾಕಿದ್ದೀನಿ ಆ ವೇಷದ ಬಗ್ಗೆ ನನಗಷ್ಟು ಅಭಿಮಾನ. ಅದೇ ಎಷ್ಟು ನಾವು ಅಭಿಮಾನದಿಂದ ಹೇಳ್ತೀವಿ ಅಂದ್ರೆ, ನಾವು ಸತ್ಯುಗದವರು, ನಾವು ಆರಂಭದಲ್ಲೇ ಬರೋರು, ನಾವು 9 ಲಕ್ಷ ಜನ ಇರೋರು, ನಾವು ಕಿರೀಟ ಇಟ್ಕೊಳ್ಳೋರು ಅಂತ ಅದ್ರ ಬಗ್ಗೆ ಮಾತ್ರ ಬಹಳ ಜಂಬ ಕೊಚ್ಕೊಳ್ತೀವಿ. ಆದರೆ ನಾವು ಪರಮಧಾಮ ನಿವಾಸಿಗಳು, ನಾವು ಪರಮಾತ್ಮನ ಸಂತಾನರು, ನಾವು ಚೈತನ್ಯರು, ಅವಿನಾಶಿಗಳು, ಸಚ್ಚಿತ್ತಾನಂದ ಸ್ವರೂಪರು ಅನ್ನುವ ಅಭಿಮಾನ ಕಾಣಿಸ್ತಾ ಇಲ್ಲ. ಹಾಗಿದ್ಮೇಲೆ ಈಗ ನಮ್ಮನ್ನು ನಾವು ಕೇಳ್ಕೋಬೇಕು, ನಾವು ಪಾತ್ರ ಅಭಿಮಾನಿಗಳು, ಆತ್ಮಾಭಿಮಾನಿಗಳು, ಪಾತ್ರ ಅರ್ಥಾರ್ಥ ದೇಹಾಭಿಮಾನಿಗಳು. ಎಲ್ಲಿ ದೇಹಾಭಿಮಾನಿಗಳಾಗಿದ್ದೀವಿ ಅಲ್ಲಿ ಬಿಕಾರಿಗಳೇ ಆಗಿರ್ತೀವಿ. ನಾವೆಂಗೆ ಸಂತೃಪ್ತರು, ದಾನಿಗಳಾಗ್ತೀವಿ? ಹೊರಗಡೆ ಜಗತ್ತಿನಲ್ಲಿ ಅವರು ಕೂಡ ಸುಖ ಶಾಂತಿಗೆ ಬಡದಾಡ್ತಿದ್ದಾರೆ. ಇಂದ್ರಿಯ ಸುಖ, ಇಂದ್ರಿಯ ಶಾಂತಿ ಅಂದರೆ, ಸುಖ ಅಂದರೆ, ಶಾಂತಿ ಅಂದರೆ ಆತ್ಮದ ಮೂಲ ಗುಣಗಳು, ಅದು ಬೇಕಿಲ್ಲ ಅವರಿಗೆ, ಲೌಕಿಕದಲ್ಲಿರೋರಿಗೆ.
ಅವ್ರ ಸುಖ ಅಂದ್ರೇನು, ಒಂದಷ್ಟು ಆರೋಗ್ಯ ಚೆನ್ನಾಗಿರಬೇಕು, ಒಂದಷ್ಟು ಸಂಪತ್ತು ತುಂಬಿರಬೇಕು, ಮಾನಸಿಕವಾದ ನೆಮ್ಮದಿ ಇರಬೇಕು. ಅದೇ ಸುಖ ಶಾಂತಿ ಅಷ್ಟೇ ಅವರಿಗೆ. ನಿರಾಕಾರ ಆತ್ಮದ ಸುಖ ಶಾಂತಿ ಅಲ್ಲ ಅವರು ಕೇಳ್ತಾ ಇರೋದು. ಆದರೆ ಆತ್ಮದ ಗುಣಗಳ ಹೆಸರನ್ನು ಇಟ್ಟುಕೊಂಡು ಸ್ಥೂಲವಾದ ಸಂಪತ್ತಿನಲ್ಲಿ ಕೇಳ್ತಾ ಇದ್ದಾರೆ, ಹುಡುಕ್ತಾ ಇದ್ದಾರೆ. ಅದಕ್ಕಾಗಿ ಅವರು ಯಾರ ಕಾಲು ಬೇಕಾದರೂ ಹಿಡಿತಾರೆ, ಯಾರ ತಲೆ ಬೇಕಾದರೂ ಹೊಡಿತಾರೆ. ಅದಕ್ಕಾಗಿ ಅವರು ಎಲ್ಲಿ ಬೇಕಾದರೂ ಸುತ್ತುತ್ತಾರೆ, ಎಷ್ಟು ಯಾತ್ರೆಗಳನ್ನು ಬೇಕಾದರೂ ಮಾಡ್ತಾರೆ. ಅವರಿಗೆ ಸ್ಥೂಲ ಸಂಪತ್ತು ಬೇಕು, ಸ್ಥೂಲ ಆಸ್ತಿ ಅಂತಸ್ತುಗಳು ಬೇಕು, ಹೆಸರು ಕೀರ್ತಿಗಳು ಬೇಕು. ಅದಕ್ಕಾಗಿ ಅವರು ಅಷ್ಟೆಲ್ಲ ಕಷ್ಟಪಟ್ಟು ಏನು ಬೇಕಾದರೂ ಮಾಡಲಿಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ. ಭಿಕ್ಷುಕರ ಥರ ಎಳೆದಾಡ್ತಾ ಇದ್ದಾರೆ. ದುಡ್ಡು ಮಾಡಿದವನೇ ದೊಡ್ಡಪ್ಪ. ಇವತ್ತು ದುಡ್ಡು ಮಾಡಿದ್ರೆ ಎಲ್ಲ ಮರ್ಯಾದೆ ಸಿಕ್ಕಿಬಿಡುತ್ತೆ ಅಂತ ದುಡ್ಡು ಮಾಡೋದಕ್ಕೋಸ್ಕರ ಏನು ಬೇಕಾದರೂ ಮಾಡಲಿಕ್ಕೆ ರೆಡಿ ಆಗಿಬಿಡ್ತಾರೆ. ಅಷ್ಟು ಅಲೆದಾಡ್ತಾ ಇದ್ದಾರೆ ಇವತ್ತು. ಮತ್ತು ನಮಗೂ ಅವ್ರಿಗೇನು ವ್ಯತ್ಯಾಸ ಆಯಿತು? ಅವರು ಭಿಕ್ಷುಕರೇ ಒಂದು ಥರ, ನಾವು ಅವ್ರಿಗಿಂತ ದೊಡ್ಡ ರಾಯಲ್ ಭಿಕ್ಷುಕರಾಗಿದ್ದೀವಿ ಇಲ್ಲಿ. ಅವ್ರು ನಮ್ಮ ಥರ ಏನು ಸತ್ಯುಗ ಕೇಳ್ತಾ ಇಲ್ಲ, ಅವರು ಸಿಂಹಾಸನ ಕೇಳ್ತಾ ಇಲ್ಲ, ಕಿರೀಟ ಕೇಳ್ತಾ ಇಲ್ಲ. ಅವ್ರ ಥರ ನಾವು ಕೇಳ್ತಾ ಇದ್ದೀವಿ. ಅವರು ಆಯುಷ್ಯ ಕೇಳ್ತಿದ್ದಾರೆ, ನಾವು ಆಯುಷ್ಯ ಕೇಳ್ತೀವಿ. ಅವರು ಆರೋಗ್ಯ ಕೇಳ್ತಾರೆ, ನಾವು ಆರೋಗ್ಯ ಕೇಳ್ತೀವಿ. ಅವರು ಸಂಪತ್ತು ಕೇಳ್ತಾರೆ, ನಾವು ಸಂಪತ್ತೇ. ಇನ್ನೇನಿದೆ, ಕಿರೀಟ ಸಿಂಹಾಸನ ಅಂದರೆ ಹೆಸರು ಕೀರ್ತಿನ ತಾನೇ ಕೇಳ್ತಾ ಇರೋದು ನಾವು. ಒಳ್ಳೆ ಜನ್ಮ ಬೇಕು, ಒಳ್ಳೆ ಜಾಗದಲ್ಲೇ ಬೇಕು, ಒಳ್ಳೆ ಮನೆತನದಲ್ಲೇ ಬೇಕು. ಜನ್ಮ ಜನ್ಮಕ್ಕೆ ಕೇಳ್ತಿದ್ವಿ. ಅವರಾದ್ರೂ ಪಾಪ ಒಂದೇ ಜನ್ಮಕ್ಕೆ ಕೇಳ್ತಿದ್ದವು ಲೌಕಿಕದಲ್ಲಿರೋದು. ಏನೋ ನನ್ನ ಮಕ್ಕಳು ಒಂದಷ್ಟು ಚೆನ್ನಾಗಿದ್ದರೆ ಸಾಕು, ಏನೋ ಒಂದಷ್ಟು ನಮಗೆ ಕಾಯಿಲೆ ಬರದಂಗೆ ಆರಾಮಾಗಿದ್ದರೆ ಸಾಕು, ಏನೋ ಒಂದಷ್ಟು ಹೊಟ್ಟೆ ತುಂಬ ಇದ್ದರೆ ಸಾಕು. ಹಬ್ಬಬ್ಬ ಅಂದ್ರೆ ಒಂದು ಕಾರು ಬಂಗ್ಲೆ ಕೇಳ್ತವೆ ಅವು. ಒಂದೇ ಜನ್ಮಕ್ಕೆ ಕೇಳ್ತಿದ್ರೆ ಪಾಪ ಅವ್ರು ಮುಂದಿನ ಜನ್ಮಕ್ಕೆ ಬೇಕು ಅಂತ ಕೇಳ್ಕೊಳ್ಳೋದು ಕೂಡ ಗೊತ್ತಿಲ್ಲ ಅವರಿಗೆ. ಆದರೆ ನಾವು 21 ಜನ್ಮದ ಭಿಕ್ಷೆನ ಒಂದೇ ಸಲ ಬೇಡಲಿಕ್ಕೆ ನಿಂತ್ಕೊಂಡಿದ್ದೀವಿ. ಭಿಕ್ಷುಕರ ಥರ ಇದು. ನಾವು ಇಚ್ಛೆ ಇಟ್ಕೊಂಡು ಮಾಡಿದ್ರೆ ನಾವು ಭಿಕಾರಿಗಳೇ ಹೊರತಾಗಿ ಅವ್ರಿಗಿಂತ ಶ್ರೇಷ್ಠ ಇನ್ನೇನಾಗ್ತೀವಿ? ಅವ್ರು ಮಾಡ್ತಿರೋದು ಭಕ್ತಿ, ಅದಕ್ಕೇನೆ ನಾವು ಮಾಡ್ತಿರೋದು ಅದಕ್ಕೆ. ಇಚ್ಛೆ ಇಟ್ಕೊಂಡು ಮಾಡುವಂಥ ಭಕ್ತಿ ಅದು ಹೆಂಗೆ ಭಕ್ತಿ ಆಗಲಿಕ್ಕೆ ಸಾಧ್ಯ ಇದೆ? ಭಿಕ್ಷೆ ಆಗತ್ತೆ ಅದು. ಹಾಗೆ ನಾವು ಕೂಡ ಇಲ್ಲಿ ಧಾರಣೆ ಮಾಡ್ಕೊಳ್ತಾ ಇದ್ದೀವಿ, ಶ್ರೀಮತ ಫಾಲೋ ಮಾಡ್ತಾ ಇದ್ದೀವಿ. ಯಾಕೆ ಅಂದರೆ ನಾವು ರಾಜರಾಗಲಿಕ್ಕೆ ಅನ್ನೋ ಮನಸ್ಥಿತಿ ಇತ್ತು ಅಂದರೆ ನೀವು ಅವ್ರಿಗಿಂತ ಶ್ರೇಷ್ಠ ಏನಲ್ಲ. ಅವರು ಸ್ಥೂಲ ಡೈರೆಕ್ಟ್ ಭಿಕ್ಷುಕರು, ನೀವು ಸೂಕ್ಷ್ಮ ಭಿಕ್ಷುಕರು. ಅವರು ವೇಷಧಾರಿ ಭಿಕ್ಷುಕರು, ನೀವು ರಾಯಲ್ ವೇಷಧಾರಿ ಭಿಕ್ಷುಕರು. ನಮಗೂ ಅವ್ರಿಗೂ ವ್ಯತ್ಯಾಸ ಏನು ಬಂತು? ಮತ್ತೆ ಇದಲ್ಲ. ಈ ಮನಸ್ಥಿತಿ ಇಟ್ಕೊಂಡು ನೀವು ಯಾರು ಪುರುಷಾರ್ಥ ಮಾಡ್ತಿದ್ರೆ ನೀವು ಪ್ರಜೆಗಳಾಗಬೇಕೇ ಹೊರತಾಗಿ ರಾಜರಾಗಕ್ಕಾಗಲ್ಲ. ನೀವು ಎಟ್ಲೀಸ್ಟ್ ಪ್ರಜೆಗಳಾಗಿ ಆದರೂ ತಯಾರಾಗಿ ಆ ಯೋಗ್ಯತೆನಾದರೂ ಬೆಳೆಸ್ಕೊಳ್ಳಿ ಅಂತ ಬಾಬರವ್ರು ಕಾಂಪಿಟೇಷನ್ ಕೊಡ್ತಾ ಇರೋದಷ್ಟೇ ಇಲ್ಲಿ. ಆದರೆ ರಾಜರಾಗಬೇಕು ಅಂತಂದರೆ ಏನು ಮಾಡಬೇಕಂತ ಹೇಳಿದ್ರೆ, ಇವತ್ತು ಸೃಷ್ಟಿ ನಾಟಕದ ಚಕ್ರವನ್ನು ಸದಾ ಸ್ಮೃತಿಯಲ್ಲಿಟ್ಟುಕೊಂಡಿರಬೇಕು. ಪರಮಾತ್ಮ ಸಮಾನ, ತಂದೆ ಸಮಾನ ಪ್ರತ್ಯಕ್ಷ ಜಗತ್ತಿನ ಮುಂದೆ ಆಗಬೇಕು ಅಂತ ಹೇಳಿದರೆ ನೀವು ಈ ರೀತಿ ಬರೀ ನಾನು ಕಿರೀಟ ಇಟ್ಕೋಬೇಕು, ರಾಜಾಗಿ ಹುಟ್ಟಬೇಕು ಅಂತ ಈ ಸ್ಥೂಲ ಇಚ್ಛೆಗಳನ್ನು ಇಟ್ಕೊಂಡೋದ್ರೆ ಬಾಪ ಸಮಾನ ಆಗ್ತೀರಾ? ತಂದೆ ಸಮಾನ ಪ್ರತ್ಯಕ್ಷ ಆಗಲಿಕ್ಕಾಗತ್ತಾ? ಯಾರು ಸ್ಥೂಲ ಇಚ್ಛೆಗಳನ್ನು, ಬಲೆ ಅದು ಸತ್ಯುಗದ ಜನ್ಮಗಳದ ಇಚ್ಛೆಯನ್ನೇ ಇಟ್ಕೊಂಡು ಹೋದರೂ ಕೂಡ ಅವರು ಶ್ರೇಷ್ಠ ಪದವಿಯನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಬಾಪ್ ಸಮಾನ ಆದವರಿಗೆ ಶ್ರೇಷ್ಠ ಪದವಿ ಸಿಗುತ್ತೆ. ಈ ಸೀಕ್ರೆಟ್ ಗೊತ್ತಿಲ್ಲ. ಇಚ್ಛಾ ಮಾತ್ರ ವಿದ್ಯೆ ಆಗಬೇಕು. ಶಬ್ದಾತೀತ, ಕರ್ಮಾತೀತ, ಸಂಕಲ್ಪಾತೀತ ಆಗಬೇಕು. ಈ ದೇಹದ ಸಂಬಂಧಗಳ ಮೇಲಿನ ಮೋಹವನ್ನು ತೆಗಿಬೇಕು. ಈ ನಾಟಕವನ್ನು ನಿರ್ದೋಷ ದೃಷ್ಟಿಯಿಂದ ನೋಡಬೇಕು. ನಾಟಕದಲ್ಲಿ ಯಾವುದು ಶ್ರೇಷ್ಠ ಕನಿಷ್ಠ, ನಮ್ಮವರು ಬೇರೆಯವರನ್ನುವ ಭಾವದಿಂದ ದೂರ ಇರಬೇಕು. ದ್ವಂದ್ವ ಅತೀತನಾಗಿರಬೇಕು. ಎಲ್ಲರ ಪಾತ್ರಗಳಿಗೂ ಸಮಾನವಾದ ಗೌರವ ಕೊಡುವ ಮನಸ್ಥಿತಿ ಇರಬೇಕು. ನಾವೆಲ್ಲರೂ ಒಂದೇ, ನಮಗೊಬ್ಬನೇ ಶಿವ ತಂದೆ ಎನ್ನುವ ಶ್ರೇಷ್ಠ ಸತ್ಯ ಸ್ಮೃತಿಯಲ್ಲಿರಬೇಕು. ಯಾವುದೊಂದು ಸತ್ಯುಗದಲ್ಲಿ ಏನೋ ಆಗಬೇಕು ಅನ್ನೋ ಕಾರಣಕ್ಕಾಗಿ ಇಲ್ಲಿ ಆತ್ಮದ ಸ್ಮೃತಿಯಲ್ಲಿ ಬಂದಿರಬಾರದು.
ಆತ್ಮದ ಸ್ಮೃತಿಯಲ್ಲಿ ಬರಬೇಕು. ಯಾಕೆ ಅಂತಂದರೆ, ಯಾವುದರಿಂದ ನಾನು ಇಷ್ಟು ದಿನ ವಂಚಿತನಾಗಿದ್ದೇನೋ, ನಾನು ಯಾವುದಾಗಿದ್ದೇನೋ ಅದರಲ್ಲೇ ನಾನು ಏನೂ ಇಲ್ಲ, ಇಲ್ಲಿ ತನಕ ಮಾಡಿರೋದು ಬರೀ ಪಾತ್ರ ಮಾತ್ರ, ಅದ್ಯಾವುದು ನಾನಲ್ಲ, ನನಗಲ್ಲ, ನಂದಲ್ಲ. ನಾನು ಒಳಗಡೆ ಇರುವಂಥ ಆತ್ಮ, ನಾನು ಅವಿನಾಶಿನೇ ಇದ್ದೀನಿ, ನಾನು ಸುಖ ಸ್ವರೂಪನೇ ಇದ್ದೀನಿ, ನನ್ನ ಸ್ವಧರ್ಮ ಶಾಂತಿನೇ ಇದೆ, ನನ್ನ ಮನೆ ಶಾಂತಿಧಾಮ, ನನ್ನ ತಂದೆ ಶಾಂತಿ ಸಾಗರ. ಈ ಸತ್ಯ ತಿಳಿತಾ ಇದ್ದಂಗೆ ನಾನು ಇದರ ಕಡೆಗೆ ಜಂಪ್ ಆಗಿ ಇದರೊಳಗಡೆ ಅನುಭವ ಮಾಡಲಿಕ್ಕೆ ಆರಂಭ ಮಾಡುವಂಥವರು ಬಾಪ್ ಸಮಾನ ಆಗ್ತಾರೆ ಹೊರತಾಗಿ ಸತ್ಯುಗದ ಗೊಂಬೆಗಳ ಆಟದ ಇಚ್ಛೆ ಇಟ್ಕೊಂಡಿರೋರು ಯಾರೂ ಕೂಡ ತಂದೆಯ ಸಮಾನ ಪ್ರತ್ಯಕ್ಷ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸ್ವಲ್ಪ ಆತ್ಮದ ಅಭಿಮಾನವನ್ನು ಬೆಳೆಸ್ಕೊಳ್ಳಿ, ಪಾತ್ರ ಅಭಿಮಾನ ಅಲ್ಲ. ನಾಟಕವನ್ನು ದೋಷ ದೃಷ್ಟಿಯಿಂದ ನೋಡಬೇಡಿ, ನಿರ್ದೋಷ ದೃಷ್ಟಿಯಿಂದ ನೋಡಿ. ಅದರಲ್ಲಿ ಹಿಂಗೆ ಹಾಕಿದೆ, ಹಂಗೆ ಹಾಕಿದೆ, ಅದಕ್ಕೆ ಯಾಕೆ ನೀವು ತಲೆ ಕೆಡಿಸ್ಕೊಂತೀರಿ? ಭಗವಂತನೇ ತಣ್ಣಗಿದ್ದಾನೆ, ನಿಮ್ಮದೇನು ಗಂಟೋಗಿದೆ, ಸುಮ್ಮನೆ ಸಾಕ್ಷಿಯಾಗಿ ನೋಡಿ. ಅದು ಎಲ್ಲವೂ ಪರ್ಫೆಕ್ಟ್ ಆಗಿದೆ. ಡ್ರಾಮಾ ಅನುಸಾರ ಏನು ನಡಿಬೇಕು ಅಂತ ಅದು ನೀವು ಅಂದುಕೊಂಡಂಗೆ ಆಗಲಿ, ಇನ್ಯಾರೋ ಅಂದುಕೊಂಡಂಗೆ ನಡಿಬೇಕಾಗಿಲ್ಲ. ಅದು ಮಸ್ತಾಗಿ ಪ್ಲ್ಯಾನ್ ಆಗಿ ಶಿಸ್ತಾಗಿ ನಡೀತಾ ಇರೋದ್ರಿಂದನೇ ಇಷ್ಟು ವ್ಯವಸ್ಥಿತವಾಗಿ ಎಲ್ಲ ಸೀನ್ ಬೈ ಸೀನು ಯುಗಗಳಿಂದ ಯುಗ ನಡೀತಾ ಇರೋದು. ಯಾವ್ಯಾವ ಆತ್ಮರು ಯಾವ್ಯಾವ ಸಮಯಕ್ಕೆ ಬರಬೇಕೇನು ಪಾತ್ರ ಮಾಡಬೇಕು ಅನ್ನೋದು ಕೂಡ ಪೂರ್ವ ನಿಯೋಜಿತ ಇದೆ. ಯಾಕೆ ಚಿಂತೆ ಮಾಡ್ತೀರಿ? ಯಾರ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ಅಯ್ಯೋ ಹಿಂಗಾಗೋಯ್ತಲ್ಲ, ನಮ್ಮ ಸೆಂಟ್ರ್ ಹಿಂಗೆ, ನಮ್ಮ ಅಕ್ಕವ್ರು ಹಿಂಗೆ, ನಮ್ಮ ಸ್ಟೂಡೆಂಟ್ ಹಿಂಗೆ, ನಮ್ಮ ಹೆಂಡತಿ ಹಿಂಗೆ, ನಮ್ಮ ಮಕ್ಕಳು ಹಿಂಗೆ, ಆ ದೇಶ ಹಂಗೆ, ಈ ದೇಶ ಹಿಂಗೆ, ಆ ಪಕ್ಷ ಹಂಗೆ, ಈ ಪಕ್ಷ ಹಿಂಗೆ. ಯಾಕೆ? ಇಲ್ಲದೇ ಇರೋ ಇರುವೆನ ಯಾಕೆ ಬಿಟ್ಕೊತೀರಿ? ಇಲ್ಲದೇ ಇರೋ ಹುಳಗಳನ್ನು ಯಾಕೆ ಎಬ್ಬಿಸ್ಕೊತೀರಿ ತಲೆಯಲ್ಲಿ? ಒಂದಷ್ಟು ತಣ್ಣಗಿರೋದು ಕಲ್ತ್ಕೊಳ್ಳಿ. ಇವಾಗಲಾದರೂ ಇಲ್ಲಿ ತನಕ ತಲೆ ತಿರುಗಿ 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 ಬಿಸಿ ಆಗೋಗಿದೆ. ಈ ನಾಟಕದ ಚಕ್ರವನ್ನು ಅರ್ಥ ಮಾಡ್ಕೊಂಡು ಒಂದಷ್ಟು ಆ ಚಕ್ರ ಕಡೆಗೆ ಇಟ್ಟು ಶಾಂತವಾಗಿ ತಣ್ಣಗೆ ಕೂತ್ಕೊಳ್ಳಿ. ಒಂದೇ ಒಂದು ಶಬ್ದ ಸಂಕಲ್ಪವನ್ನು ಮಾಡದೇ ಇರುವ ಸ್ಥಿತಿ, ಆತ್ಮದ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿ. ಆ ಶಾಂತಿಯ ಅನುಭೂತಿಯನ್ನು ಮಾಡಿಕೊಳ್ಳಿ. ಯಾವುದು ನಾನಾಗಿದ್ದೀನಿ ಅದನ್ನು ನಾನು ಅನುಭವ ಮಾಡಬೇಕು ಅನ್ನೋ ಇಚ್ಛೆಯನ್ನು ಇಟ್ಕೊಳ್ಳಿ. ಒರಿಜಿನಲ್ ನಾನು ಏನಾಗಿದ್ದೀನಿ, ನನ್ನ ಮುಖವನ್ನು ನಾವು ನೋಡ್ಕೊಳ್ಳಿ ಸ್ವಲ್ಪ ಸ್ಪಷ್ಟವಾಗಿ. ಬರೀ ಬಣ್ಣದ ಮುಖಗಳನ್ನು ಹಾಕಿಕೊಂಡು, ಮುಖವಾಡಗಳನ್ನು ಇಟ್ಟುಕೊಂಡು ನಾನು ಭೀಮ, ನಾನು ಅದು, ನಾನು ಇದು, ನಾನು ಶೂರ ಅಂತ ಓಡಾಡೋದಲ್ಲ. ಒರಿಜಿನಲ್ ನಾನು ಯಾರು? ನಾನು ಆತ್ಮ. ಅದರ ಮುಖ ನೋಡ್ಕೊಳ್ಳಿ. ನನ್ನ ಒರಿಜಿನಲ್ ಮುಖವನ್ನು ನೋಡ್ಕೊಳ್ಳಿ. ಜ್ಞಾನದ ದರ್ಪಣದಲ್ಲಿ, ಸ್ಮೃತಿಯ ದರ್ಪಣದಲ್ಲಿ ನೋಡ್ಕೊಳ್ಳಿ. ನೀಟಾಗಿ ಕಾಣಿಸುತ್ತೆ. ಅದು ನಿರಾಕಾರನೇ ಆಗಿದ್ದರೂ ಸ್ಮೃತಿಯ ದರ್ಪಣದಲ್ಲಿ ನಾನು ಏನಾಗಿದ್ದೀನಿ, ನನ್ನ ಸ್ವರೂಪ ನನಗೆ ಕಾಣಿಸ್ಬೇಕು ಸ್ಪಷ್ಟವಾಗಿ. ಭ್ರುಕುಟಿಯ ಮಧ್ಯದಲ್ಲಿ ಆಳವಾಗಿ ಹೋಗಿ ಎಂದಾದರೂ ನಿಮ್ಮನ್ನು ನೀವು ನೋಡಿಕೊಳ್ಳುವ ಪ್ರಯತ್ನ ಪಟ್ಟಿದ್ದೀರಾ? ನಾಟಕವನ್ನೆಲ್ಲ ಕಟ್ ಮಾಡಿ ನಾಟಕದಿಂದ ಆಚೆ ತೆಗೆದು ನಾನೊಂದು ಆತ್ಮ ಮಾತ್ರ ಅಂತ ನೋಡ್ಕೊಳ್ಳೋದಕ್ಕೆ ಇಚ್ಛೆ ಪಟ್ಟಿದ್ದೀರಾ? ನಾಟಕದ ಎಲ್ಲ ಮಾತುಗಳಿಂದ ಮುಕ್ತವಾಗಿ ನಿಶ್ಶಬ್ದದಲ್ಲಿ ಬಂದು ಶಾಂತಿಯ ಅನುಭೂತಿ ಮಾಡಿದ್ದೀರಾ? ಎಷ್ಟು ಅತೀಂದ್ರಿಯ ಸುಖ ಇದೆ ಇದರಲ್ಲಿ. ಎಷ್ಟು ಅನಾದಿ ಸುಖ ಇದೆ. ಎಂಥ ಚೈತನ್ಯ ನೀವೆಲ್ಲ, ಎಂಥ ಅವಿನಾಶ ಆತ್ಮರು ನಾವು, ಅಮರ ಆತ್ಮರು ನಾವು. ಎಷ್ಟು ಹೇಳ್ತಾ ಇದ್ದಾರೆ ಪರಮಾತ್ಮ ಬಂದು, ಅಲ್ಲೋ ನೀವು ನನ್ನ ಮಕ್ಕಳಿದ್ದೀರಿ, ನನ್ನ ಥರನೇ ಇದ್ದೀರಿ, ನನ್ನ ಸ್ವರೂಪದಲ್ಲಿದ್ದೀರಿ, ನನ್ನ ಸ್ವಮಾನ ಇದ್ದೀರಿ,
ನನ್ನ ರೂಪ ನಿಮ್ಮ ರೂಪ ಒಂದೇ ಇದೆ ನೋಡ್ಕೊಳ್ಳಿ ಅಂತ ಹೇಳಿದ್ರು ನೋಡೋಕ್ಕೆ ತಯಾರಿಲ್ಲ. ನನ್ನ ಮಹಿಮೆ ಎಷ್ಟು ಮಾಡುತ್ತೀರಿ ಅದರಂತೆ ನೀವು ಮಕ್ಕಳಿದ್ದೀರಿ ನೋಡ್ಕೊಳ್ಳಿ ಅಂತ ಸುಮಾನಗಳನ್ನು ಕೊಟ್ಟರು, ಅದ್ರ ಬಗ್ಗೆ ಗಮನ ಇಲ್ಲ. ಬರೀ ನಾನು ಏನಾಗಬೇಕು ಅನ್ನೋ ಇಚ್ಛೆ ಇಟ್ಕೊಂಡ್ರೆ ಆಗೋದಿಲ್ಲ. ನಾವು ಏನು ಮಾಡಬೇಕು ಅನ್ನೋದು ಇಚ್ಛೆ ಇಟ್ಕೊಂಡ್ರೆ ಏನಾಗಬೇಕು ತಾನೇ ಆಗುತ್ತೆ ಅದು. ನಾನು ಸತ್ಯುಗದಲ್ಲಿ ರಾಜ ಆಗಬೇಕು, ನಂಬರ್ 1 ಆಗಬೇಕು, ನಾರಾಯಣ ಆಗಬೇಕು, ಫಸ್ಟ್ ಹುಟ್ಟಬೇಕು, ನಾನು ಹಿಂಗೆ ಏನಾಗಬೇಕು ಅಂತ ಅದ್ರ ಕಡೆಗೆ ಗಮನ ಕೊಟ್ಟರು, ಏನು ಮಾಡಬೇಕು ಅನ್ನೋದ್ರ ಕಡೆಗೆ ಗಮನನೇ ಇಲ್ಲ ಅಂದರೆ ಅದು ಎಂದಾದರೂ ಸಿಗುತ್ತಾ ನಿಮಗೆ? ಎಷ್ಟು ಭ್ರಮೆಯಲ್ಲಿ, ಬರೀ ಸ್ಥೂಲ ಧಾರಣೆಗಳಿಂದ ಸಿಕ್ಕಿಬಿಡೋದಿಲ್ಲ ಅದು. ಇಲ್ಲ ನಾನು ಎಲ್ಲ ಮಾಡ್ತಾಯಿದ್ದೀನಿ, ಶ್ರೀಮತ ಫಾಲೋ ಮಾಡ್ತಾಯಿದ್ದೀನಿ, ಇದು ಅಂಕಲಿಪಿ ಅಷ್ಟೇ, ಇದು ಮಕ್ಕಳಿಗೆ ABCD ಕಲಿಸ್ದಂಗೆ ಅದು ಅಷ್ಟೇ. ಅಷ್ಟಕ್ಕೆ ಮುಗಿದು ಬಿಡಲ್ಲ ಕೆಲಸ ಇಲ್ಲ, ಅಷ್ಟಕ್ಕೆ ಯಾರು ನಿಮಗೆ ಜಾಬ್ ಕೊಟ್ಟು ಬಿಡಲ್ಲ. ಒಳಗಡೆ ಒಂದು ಪ್ರಬುದ್ಧತೆ ಬೇಕಾಗ್ತದೆ, ಒಂದು ಸಿದ್ಧತೆ ಬೇಕಾಗ್ತದೆ, ತಯಾರಿ ಬೇಕಾಗ್ತದೆ, ಜಾಣ್ಮೆ ಬೇಕಾಗ್ತದೆ, ಶಕ್ತಿ ಬೇಕಾಗ್ತದೆ, ಯುಕ್ತಿ ಬೇಕಾಗ್ತದೆ. ಅದಾದ ಮೇಲೆ ನಿಮಗೆಲ್ಲನೂ ಕೊಡಬಹುದು. ಬರೀ ಅಂಕಲಿಪಿ ಇದು ಶ್ರೀಮತ ಅಷ್ಟೇ, ಸ್ಥೂಲವಾಗಿರ್ತಕ್ಕಂಥ ಧಾರಣೆಗಳು, ಆಚರಣೆಗಳು. ಆದರೆ ಒಳಗಡೆ ಸೂಕ್ಷ್ಮವಾಗಿ ನಾವು ಇವೆಲ್ಲದರಿಂದ ಭಿನ್ನ ಆಗ್ತಾ 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 ಈ ಸ್ಥೂಲ ಸೂಕ್ಷ್ಮದಿಂದ ಆಚೆ ಬಂದು ನಿರಾಕಾರದಲ್ಲಿ ನಿಂತುಕೊಂಡು ಬಾಪ್ ಸಮಾನ ಆಗಬೇಕಾಗ್ತದೆ. ಕನಿಷ್ಠ ಒಂದು ನನ್ನ ಆತ್ಮ ಅಂದಾಗ ಒಂದು ಎಷ್ಟು ಗೌರವ ಬರಬೇಕು. ಅದೇ ಸತ್ಯುಗದ ರಾಜ ಅಂದಾಗ, ಲಕ್ಷ್ಮೀನಾರಾಯಣ ಅಂದಾಗ ಏನು ದೊಡ್ಡ ಖುಷಿ ನಶೆ ಇರುತ್ತೋ ಅದಕ್ಕೆ 1000 ಪಟ್ಟು ನಶೆ ನನ್ನ ಆತ್ಮ ಅಂದಾಗ ಆಗಬೇಕು. ಇನ್ನು ಆತ್ಮ ಅಂದರೆ ಕಡಿಮೆ ಅಂದ್ಕೊಂಡಿದ್ದೀರಾ ನೀವು? ಪರಮಧಾಮ ಕಡಿಮೆ ಅಂದ್ಕೊಂಡಿದ್ದೀರಾ? ಪರಮಧಾಮದ ಅನುಭವ ಕಡಿಮೆ ಅಂದ್ಕೊಂಡಿದ್ದೀರಾ? ಬಹಳ ಜನ ಎಷ್ಟು ಹುಚ್ಚು ನಶೆ ಏರಿಸ್ತಾ ಇದ್ದಾರೆ ಅಂತಂದರೆ, ಪರಮಧಾಮದಲ್ಲಿ ಏನಿದೆ ಅಲ್ಲೇನು ಅನುಭವ ಆಗುತ್ತೆ, ಇಲ್ಲೇ ಅಲ್ಲ ಅನುಭವ ಅಂತೆ. ಸ್ಥೂಲವಾದ ಗೊಂಬೆಗಳ ಆಟ ಇದು ಅನುಭವ ಅಂತೆ. ಅಲ್ಲಿ ಚೈತನ್ಯವಾಗಿರುವಂಥ ಧಾಮ, ಚೈತನ್ಯವಾಗಿರುವಂಥ ಪರಮಾತ್ಮ ಇರುವಲ್ಲ, ಅಲ್ಲಿ ಏನೂ ಇಲ್ಲ, ಕೋಮಾ ಸ್ಟೇಜ್ ಅಂತೆ. ಎಷ್ಟು ಅಜ್ಞಾನದ ಪರಮಾವಧಿ ಅಂದರೆ ಎಷ್ಟು ಜನಗಳಿಗೆ ಹುಚ್ಚಿಡಿಸ್ತಾ ಇದ್ದೀವಿ ನಾವು ಅಂತ. ಅಂದರೆ ಇವು ಹೆಂಗೋ ಬಕರಾಗಳಿದ್ದಾವೆ, ಏನು ಹೇಳಿದ್ರು ಕೇಳ್ತವೆ, ಇವಕ್ಕೇನೂ ಬೇಕಿಲ್ಲ, ಬರೀ ಇದೇ ಬೇಕು, ಇವಕ್ಕೊಂದಷ್ಟು ಸಂಪತ್ತು, ಇವಕ್ಕೊಂದಷ್ಟು ಆರೋಗ್ಯ, ಇವಕ್ಕೊಂದಷ್ಟು ಚೆನ್ನಾಗಿರ್ತೀರಿ ಅಂತ ಹೇಳ್ಬಿಟ್ರೆ ಏನು ಬೇಕಾದರೂ ನಂಬ್ತವೆ. ಇದನ್ನು ನಂಬಿಸೋದಕ್ಕೋಸ್ಕರ, ಇವ್ರು ಹೇಳ್ದಂಗೆ ಕೇಳೋಕ್ಕೋಸ್ಕರ ಪರಮಧಾಮನೂ ಇವರಿಗೆ ಕೋಮಾ ಸ್ಟೇಜೆ. ಅಲ್ಲೇನೈತೆ ಸುಖ ಅಂತ. ಅಂದರೆ ಎಷ್ಟು ಆತ್ಮದ ಬಗ್ಗೆ, ಪರಮಾತ್ಮನ ಬಗ್ಗೆ, ಪರಮಧಾಮದ ಬಗ್ಗೆ ನಮಗೆ ನೆಗ್ಲಿಜೆನ್ಸಿ ಇದೆ. ನೀವು ಪಾತ್ರದಲ್ಲಿ ಬಂದು ಬೀಳೋದಕ್ಕೆ ಅದನ್ನ ಯಾಕೆ ಕಡೆಗಣನೆ ಮಾಡ್ತೀರಿ? ಅಥವಾ ಅದರ ಬಗ್ಗೆ, ಸುಖದ ಬಗ್ಗೆ ಮಾತಾಡಿದರೆ, ಪರಮಧಾಮದ ಬಗ್ಗೆ ಖುಷಿ ವ್ಯಕ್ತಪಡಿಸಿದರೆ, ಪರಮಧಾಮದ ಆನಂದವನ್ನು ಅನುಭವ ಮಾಡಿಬಿಟ್ರೆ ನಾವೇನು ಇಲ್ಲೇ ಇದ್ದು ಬಿಡ್ತೀವಿ ಪರ್ಮನೆಂಟಾಗಿ ಅನ್ನೋ ಭಯ ಯಾಕೆ? ನಿಮ್ಮನ್ನು ಯಾರೂ ಇಟ್ಕೊಳ್ಳಲ್ಲ, ಅಲ್ಲಿ ದಬ್ಬುತ್ತಾರೆ ಕೆಳಗಡೆ. ನೀವು ಬೇಕು ಅಂದರೆ ಇಟ್ಕೊಳ್ಳಲ್ಲ ಪರಮಧಾಮದಲ್ಲಿ. ನಾಟಕದ ಅನುಸಾರ ಕೆಳಗಡೆ ಬರಲೇಬೇಕು. ಆದರೆ ಆಗಂದ ಮಾತ್ರಕ್ಕೆ ಪರಮಧಾಮವನ್ನು ಅಷ್ಟು ಕಡೆಗಣಿಸಿ ಮಾತಾಡಬೇಡಿ. ಯಾರೇ ಪರಮಧಾಮದ ಬಗ್ಗೆ, ಪರಮಾತ್ಮನ ಬಗ್ಗೆ, ಆತ್ಮದ ಬಗ್ಗೆ ಅವಹೇಳನಕಾರಿ ಮಾತಾಡ್ತಾರೆ ಅಂದ್ರೆ ಮೊದಲು ಅವರಿಗೆ ಧಿಕ್ಕಾರ. ಯಾವುದು ನಾವಾಗಿದ್ದೀವಿ ಒರಿಜಿನಲ್ ಆಗಿ, ಅದ್ರ ಬಗ್ಗೆನೇ ಕಾಳಜಿ ಇಲ್ಲ, ಅಭಿಮಾನ ಇಲ್ಲ. ಬರೀ ಪಾತ್ರದ ತುಪ್ಪ ಮೂಗಿಗೆ ಸವರಿಬಿಟ್ಟು, ನಂಬಿಸಿಬಿಟ್ಟು, ಏನೋ ಇದನ್ನು ಮಾಡಿ, ಅದನ್ನು ಮಾಡಿ, ಈ ದಾನ ಮಾಡಿ, ಆ ದಾನ ಮಾಡಿ ಅಂತ ಮಾಡಿಸ್ಕೊಳ್ಳೋದಕ್ಕೆ ಸತ್ಯುಗವನ್ನು ಹೊಗಳಿ ಹೊಗಳಿ ವರ್ಣಶೂಲಕ್ಕೆ ಏರಿಸೋದ್ರಿಂದ ಯಾವ ಲಾಭನೂ ಇಲ್ಲ ಇಲ್ಲಿ. ನಾವು ಬಕರಗಳಾಗ್ತಾ ಇದ್ದೀವಿ ಅಷ್ಟೇ, ಕತ್ತೆಗಳಾಗ್ತಾ ಇದ್ದೀವಿ ಅಷ್ಟೇ, ಯಾರ್ದೋ ಇಚ್ಛೆಗೆ ನಾವು ಬಾಲ ಅಲ್ಲಾಡಿಸುವ ಬೆಕ್ಕುಗಳಾಗಿರ್ತೀವಿ ಅಷ್ಟೇ. ಇದಲ್ಲ ಜ್ಞಾನ. ನಮಗೂ ಒಂದು ಸ್ವಂತ ಬುದ್ಧಿ ಇರುತ್ತೆ, ಸ್ವಲ್ಪ ಉಪಯೋಗಿಸಿ. ಭಗವಂತ ಬಂದು ಯಾವ ಸ್ಮೃತಿಯನ್ನು ಕೊಟ್ಟಿದ್ದಾರೆ, ಏನು ಆಗ ಕೇಳಿದ್ದಾರೆ, ಯಾವುದರ ಅಭಿಮಾನಿ ಆಗಿ ಎಂದಿದ್ದಾರೆ. ಎಂಥ ನಿರಹಂಕಾರಿ ಪುಣ್ಯಾತ್ಮ ಪರಮಾತ್ಮ ಅಂದರೆ ಪರಮಾತ್ಮ ಅಭಿಮಾನಿ ಆಗುವಂತ ಹೇಳಿಲ್ಲ, ಆತ್ಮ ಅಭಿಮಾನಿ ಆಗುವಂತ ಹೇಳಿದರು. ಅಂಥ ಆತ್ಮದ ಬಗ್ಗೆ ಇವತ್ತು ನಮಗೆ ಎಷ್ಟು ಅಭಿಮಾನ ಇದೆ, ಎಷ್ಟು ಜ್ಞಾನ ಇದೆ, ಎಷ್ಟು ಅದರ ಬಗ್ಗೆ ಚಿಂತನೆ ಇದೆ,
ಎಷ್ಟು ಅದರ ಬಗ್ಗೆ ಪ್ರಶ್ನೋತ್ತರ ಮಾಡ್ತೀವಿ, ಎಷ್ಟು ಅದರ ಬಗ್ಗೆ ಕ್ವಿಜ್ ಮಾಡ್ತೀವಿ. ಯಾವುದು ಕೇಳಿದ್ರು ಬರೀ ಸತ್ಯುಗದ ಬಗ್ಗೆ, ಯಾವುದು ಕೇಳಿದ್ರು ಬರೀ ಇತಿಹಾಸ ಜಯೋಗ್ರಫಿ ಬಗ್ಗೆ. ಅದನ್ನು ಕಂಠಪಾಠ ಮಾಡ್ಕೊಂಡೇನು ಎಲ್ಲಾದರೂ ಎಕ್ಸಾಮ್ ಬರೆಯೋಕೆ ಹೋಗ್ಬೇಕಾ ನಾವು? ಎಷ್ಟು ಆಳವಾದ ಯೋಚನೆ ಮಾಡೋದ್ರೂ ಕೂಡ ಆಗಬೇಕಾಗಿರೋದು ಕೊನೆಗೆ ಸಂಕಲ್ಪಾತೀತ, ಶಬ್ದಾತೀತ, ಕರ್ಮಾತೀತ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಬರೀ ಮಕ್ಕಳಾಟ ಆಡ್ಕೊಂಡು ಕೂತ್ಕೊಳ್ಳೋದ್ರಿಂದ ಏನೂ ಆಗೋದಿಲ್ಲ ನಿಮ್ಮಲ್ಲಿ. ಸುಮ್ಮನೆ ಕಾಲ ಕಳೀತಾ ಇದ್ದೀವಿ ಅಷ್ಟೇ. ಸ್ವಲ್ಪ ಪ್ರಬುದ್ಧತೆಯಲ್ಲಿ ಬನ್ನಿ, ನೆಕ್ಸ್ಟ್ ಲೆವೆಲ್ಗೆ ಬನ್ನಿ. ಆ ಮಕ್ಕಳಾಟ ಆಡೋಕ್ಕೆ ನಾವೇ ಬೇಕಿತ್ತ? ಯಾರಿಗೆ ಬೇಕಾದರೂ 3ನೇ ಕ್ಲಾಸ್ ಮಕ್ಕಳಿಗೆ ಬೇಕಾದರೂ ಆಟ ಆಡ್ಬಿಡ್ತಾರೆ. ಅದೇನು ದೊಡ್ಡ ಕೆಲಸ ಅಲ್ಲ ಕಂಠಪಾಠ ಮಾಡಿಕೊಂಡು. ಆತ್ಮದ ಸ್ಮೃತಿಯಲ್ಲಿ ಬನ್ನಿ, ಆತ್ಮದ ಆನಂದದಲ್ಲಿ ಬನ್ನಿ, ಆತ್ಮದ ಸುಖವನ್ನು ಅನುಭವ ಮಾಡಿ. ಮತ್ತೆ 5,000 ವರ್ಷದ ತನಕ ಇದೇ ನಾಟಕದೊಳಗಡೆ ಬಿದ್ದಿರಬೇಕಾಗತ್ತೆ ನಾವು. ಬೇರೆ ದಾರಿ ಇಲ್ಲ, ಅನಿವಾರ್ಯ. ನಮಗೆ ವಿಸ್ಮೃತಿ ಆಗ್ಬಿಡ್ತೀವಿ. ಈಗ ಸ್ಮೃತಿ ಕೊಟ್ಟಿದ್ದಾರೆ ಪರಮಾತ್ಮ. ಚಂದ ಆತ್ಮದ ಅನುಭವ ಮಾಡ್ಕೊಳ್ಳಿ, ಪರಮಾತ್ಮನ ಅನುಭವ ಮಾಡ್ಕೊಳ್ಳಿ, ಪರಮಾತ್ಮನ ಪ್ರೀತಿಯ ಅನುಭವ ಮಾಡ್ಕೊಳ್ಳಿ, ಪರಮಾತ್ಮನ ವಾತ್ಸಲ್ಯದ ಅನುಭವ ಮಾಡ್ಕೊಳ್ಳಿ. ಒರಿಜಿನಲ್ ನಮ್ಮಪ್ಪ ಸಿಕ್ಕಿದ್ದಾರೆ ಇವಾಗ, ನನ್ನ ಮನೆ ಸಿಕ್ಕಿದೆ ಇವಾಗ. ಇಷ್ಟು ವರ್ಷ ಆದ ನಂತರ ನಾನು ಮನೆ ನೋಡ್ತಾ ಇದ್ದೀನಿ, ಮನೆ ಅಡ್ರೆಸ್ ತಿಳಿದಿದೆ ನನಗೆ. ಆ ಸುಖ ಅನುಭವ ಮಾಡಬೇಕು ಅಂತ ಎಷ್ಟು ಕಾತರತೆ ಇರಬೇಕು ನಮಗೆ. ಅದಕ್ಕೆ 24 ಗಂಟೆ ಬಾಬಾ, ಮಮ್ಮ, ದಾದಿಯರ ಲಕ್ಷ್ಯ ಯಾವಾಗಲೂ ಪರಮಧಾಮದಲ್ಲಿ ಇರ್ತಾಯಿತ್ತು. ಅದನ್ನಾದರೂ ನೋಡಿ ಸ್ವಲ್ಪ. ಏನೇನೋ ಹೇಳ್ತಾರೆ, ನಾವು ಏನೇನೋ ಕೇಳ್ತೀವಿ, ಇನ್ನೇನಾಗ್ತೀವಿ ಹೇಳಿ ನಾವು? ನಿರಾಕಾರ ಸುಖ ಇದು, ನಿಶ್ಚಿಂತ ಸುಖ ಇದು, ನಿರ್ಭಯ ಸುಖ ಇದು. ನಿನ್ನ ಯಾರೋ ಕೇಳ್ತಾ ಇದ್ರು ಅಣ್ಣವ್ರು ಹಿಂಗೆ ಅಮೃತ ವೇಳೆಯಲ್ಲಿ ಮಾಡೋದ್ರಿಂದ ತುಂಬ ಲಾಭ ಇದೆ ಅಂತ. ಅದ್ರ ಬಗ್ಗೆ ತುಂಬ ಸೈಂಟಿಫಿಕ್ ಆಗಿ ರೀಸನ್ ಕೊಟ್ಟಿದ್ರು. ಅದೆಲ್ಲ ತುಂಬ ಆ ಟೈಮಲ್ಲೇ ಮಾಡಿದ್ರೆ ಒಳ್ಳೇದಂತಲ್ವ ಅಂತಾರೆ. ಏನು 1 ಗಂಟೆ ಯೋಗಿ ಆಗಬೇಕಾ ನಾವು? ನಿರಂತರ ಯೋಗಿ ನಾವು. ನಿರಂತರ ಸುಖ. ನನ್ನ ಆತ್ಮದ ಅನುಭೂತಿ ಅದು ನಿರಾಧಾರ. ಅದು ಯಾವುದೋ ಸಮಯದ ಮೇಲೆ ಡಿಪೆಂಡ್ ಆಗಿರುವಂಥದ್ದಲ್ಲಪ್ಪ. ಅದು ಯಾವುದೇ ಇಂದ್ರಿಯದ ಮೇಲೆ ಡಿಪೆಂಡ್ ಆಗಿರುವಂಥದ್ದಲ್ಲ. ಯಾವುದೇ ಸ್ಥೂಲ ವಸ್ತು ವಿಷಯಗಳು ಆತ್ಮದ ಆನಂದವನ್ನು ನಿರ್ಧಾರ ಮಾಡೋದಿಲ್ಲ. ಆತ್ಮದಲ್ಲಿ ಸದಾ ಕಾಲಕ್ಕಾಗಿ ಆನಂದ ಇದೆ. ನೀನು ಯಾವಾಗ ಸ್ಮೃತಿಯಲ್ಲಿ ಬರ್ತೀಯೋ ಆಗ ಆನಂದ ಕೊಡುತ್ತೆ. 24/7 ನಿಜಾನಂದದಲ್ಲಿ ಇರ್ಬೋದು ನೀನು. ಆದರೆ ಆರಂಭದಲ್ಲಿರೋರಿಗೆ ಒಂದು ಶ್ರೀಮತ ಕೊಟ್ಟಾಗ ಆತ್ಮದ ಆನಂದ ಏನೋ 24 ಗಂಟೆ ಅನುಭವ ಮಾಡುವ ತಾಕತ್ತು ಇದೆ, ಅಷ್ಟು ಸುಖ ಅದರೊಳಗಡೆ ಇದೆ. ಆದರೆ ನಾವು ಅಷ್ಟು ಯೋಗ್ಯತೆ ಇರಲಿಲ್ಲ. ನಾವು ಅದಕ್ಕೆ ಆರಂಭ ಮಾಡಬೇಕಾಗತ್ತೆ. ಸ್ವಲ್ಪ ಶಬ್ದದಿಂದ ಸೂಕ್ಷ್ಮಕ್ಕೆ, ಸೂಕ್ಷ್ಮದಿಂದ ನಿರಾಕಾರಕ್ಕೆ, ಆ ನಿರಾಕಾರದ ನಿಶಬ್ದ ಸ್ಥಿತಿಯ ಆಳದಲ್ಲಿ ಹೋಗಲಿಕ್ಕೆ ಪ್ರಾಕ್ಟೀಸ್ ಬೇಕಾಗತ್ತೆ. ಆ ಪ್ರಾಕ್ಟೀಸ್ ಮಾಡಲಿಕ್ಕೆ ಒಂದಷ್ಟು ಏಕಾಗ್ರತೆ ಬೇಕಾಗತ್ತೆ. ಆ ಏಕಾಗ್ರತೆಗೆ ಒಂದಷ್ಟು ಪ್ರಶಾಂತವಾದ ಜಾಗ, ಪ್ರಶಾಂತವಾದ ಸಮಯವನ್ನು ಆಯ್ಕೆ ಮಾಡಿಕೊಳ್ಬೇಕಾಗತ್ತೆ. ಹಾಗಾಗಿ ಒಂದಷ್ಟು ಅಮೃತ ವೇಳೆಯಲ್ಲಿ ಎದ್ದೇಳೋದ್ರಿಂದ ಸಹಜವಾಗಿ ಅದು ಒಂದಷ್ಟು ಪ್ಯೂರಿಫಿಕೇಷನ್ ಸೈಂಟಿಫಿಕ್ ಆಗಿ ಶಾಂತವಾಗಿ ಇರುತ್ತೆ ಮತ್ತು ಒಳ್ಳೆ ಆಕ್ಸಿಜನ್ ಇರುತ್ತೆ. ಅದು ಬಾಡಿಗೆ ಸಂಬಂಧಪಟ್ಟಿದ್ದು, ಅದು ಒಂದು ವಾತಾವರಣ ಇರುತ್ತೆ. ಓಕೆ, ಅದರಿಂದನೇ ಆತ್ಮದ ಆನಂದ ಡಿಪೆಂಡ್ ಆಗಿಲ್ಲ. ಆ ಸಮಯ ಸೂಕ್ತ ಏನಕ್ಕೆ ಅಂದರೆ ಈ ಆತ್ಮದ ಆನಂದವನ್ನು ಅನುಭವ ಮಾಡಲಿಕ್ಕೆ, ಪ್ರಾಕ್ಟೀಸ್ ಮಾಡೋದಕ್ಕೆ, ಆರಂಭಿಸ್ಲಿಕ್ಕೆ ಸೂಕ್ತ ಸಮಯ ಅಂತ ಹೇಳಬೇಕೆ ಹೊರತಾಗಿ ಆ ಸಮಯದಲ್ಲಿ ಮಾಡಿದ್ರೇ ಆನಂದ ಆಗಿಬಿಡುತ್ತೆ ಅನ್ನೋದು ಇದು ಕೂಡ ಅಜ್ಞಾನದ ಪರಮಾವಧಿ. ಈ ಥರದ ಭ್ರಮೆಯನ್ನು ಕ್ರಿಯೇಟ್ ಮಾಡಬಾರ್ದು ನಾವು. ಈ ತಪ್ಪು ತಿಳುವಳಿಕೆಗಳನ್ನು ಜನರಲ್ಲಿ ತುಂಬಬಾರದು ನಾವು. ಸಮಯದ ಮೇಲೆ ನಮ್ಮ ಆನಂದ ಆಧಾರಿತ ಆಗಿರಲ್ಲ. ಆ ಸಮಯ ಇಷ್ಟ ಆಳವಾದ ಅನುಭೂತಿಯನ್ನು ಮಾಡಲಿಕ್ಕೆ, ಇಷ್ಟ ಆಳವಾದ ಯೋಗವನ್ನು ಮಾಡಲಿಕ್ಕೆ ಆರಂಭ ಮಾಡುವವರಿಗೆ ಒಂದಷ್ಟು ಯೋಗ್ಯ ಸ್ಥಳ, ಯೋಗ್ಯ ಸ್ಥಾನ ಮುಖ್ಯ ಆಗುತ್ತೆ. ಹಾಗಾಗಿ ಒಂದಷ್ಟು ಆ ಏಕಾಂತತೆ, ಏಕಾಗ್ರತೆಗೋಸ್ಕರ ಆ ಒಂದು ಸಮಯ ಸೂಕ್ತ ಅನ್ನೋದನ್ನು ನಾವು ಹೇಳಬೇಕೇ ಬಿಟ್ಟರೆ ಅದನ್ನು ವೈಭವೀಕರಿಸಿ ಆತ್ಮದ ಆನಂದವನ್ನೇ ಕಡಿಮೆ ಮಾಡಿ ಇದ್ರ ಮೇಲೇ ಡಿಪೆಂಡ್ ಆಗಿದೆ ಅನ್ನೋ ಥರ ಹೇಳೋದು ಮತ್ತು ಕೇಳೋದು ಇವೆರಡೂ ಕೂಡ ದಾರಿ ತಪ್ಪಿಸುವಂತಾಗುತ್ತೆ. ಈ ಸೂಕ್ಷ್ಮತೆ ನಮಗೆ ಗೊತ್ತಿರಬೇಕು. ಅದು ಸೀನಿಯರ್ಸ್ಗಲ್ಲ. ಆ ಸಮಯ ಈ ಸಮಯ ಆರಂಭದಲ್ಲಿ ಪ್ರಾಕ್ಟೀಸ್ ಆದಮೇಲೆ ನಿತ್ಯ ನಿರಂತರವಾಗಿ ನಾವು ಅನ್ಗಿನಿತವಾಗಿ ಪ್ರತಿಯೊಂದು ಸೆಕೆಂಡ್ ಆತ್ಮದ ಅನುಭೂತಿಯಲ್ಲಿ ಇರಬೇಕಾದಂಥವ್ರು ನಾವು.
ಯಾವುದೊಂದರ ಮೇಲೆ ಇಂದ್ರಿಯ ಅತೀತ ಸುಖ ಇದೆ, ಇಂದ್ರಿಯಗಳ ಮೇಲೇ ಡಿಪೆಂಡ್ ಇಲ್ಲ ಅಂದಮೇಲೆ ಇನ್ನು ಸ್ಥೂಲವಾದ ಸಮಯ ಮತ್ತು ಸ್ಥೂಲವಾದ ವಸ್ತು ವಿಷಯಗಳು ಆ ಆನಂದವನ್ನು ನಿರ್ಧಾರ ಮಾಡಲಿಕ್ಕೆ ಹೇಗೆ ಸಾಧ್ಯ? ಕೆಲವರೆಲ್ಲ ಆರಂಭದಲ್ಲಿ ಬಂದಿರುವಂಥ ಮಕ್ಕಳಿಗೆ ಇವತ್ತು ಪ್ರತಿಯೊಂದಕ್ಕೂ ಕೂಡ ಸೈಂಟಿಫಿಕ್ ರೀಸನ್ ಕೊಟ್ಟರೆ ಅವು ಒಪ್ಕೊಳ್ತವೆ. ಇವತ್ತು ಎಲ್ಲಿ ಮಟ್ಟಕ್ಕೆ ಬಂದುಬಿಟ್ಟಿದೆ ವಿಜ್ಞಾನ, ನಾಸ್ತಿಕತೆ ಅಂತಂದರೆ ಪರಮಾತ್ಮನನ್ನು ಕೂಡ ನಂಬಿಸೋದಕ್ಕೆ ನಾವು ರೀಸನ್ಗಳನ್ನು ಕೊಡಬೇಕಾಗಿದೆ. ಭಕ್ತಿ ಅನ್ನೋದು ಪೂರ್ತಿ ಮರೆಮಾಚಿ ಹೋಗಿದೆ. ಯಾಕೆ ಅಂತಂದರೆ ಈ ರೀತಿಯಾಗಿ ಸುಳ್ಳುಗಳನ್ನು ತುಂಬಿ 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 ಒಂದು ಆಚರಣೆಯಲ್ಲಿ ಇಟ್ಟು ಪೂರ್ತಿ ಬುದ್ಧುಗಳನ್ನಾಗಿ ಮಾಡಿ ಪರಮಾತ್ಮನಿಂದ ನಮ್ಮನ್ನು ದೂರ ಮಾಡಿ ಬರೀ ಆಚರಣೆಗಳನ್ನೇ ಮಾಡದೆ ಪರಮಾತ್ಮನ ಪ್ರತ್ಯಕ್ಷತೆ ಅನ್ನೋ ಥರದಲ್ಲಿ ತಂದಿಟ್ಟಿರೋ ಕಾರಣವೇ ಇವತ್ತಿನ ಮಕ್ಕಳಿಗೆ ಪರಮಾತ್ಮನ ಬಗ್ಗೆನೂ ಕೂಡ ನಂಬಿಕೆ ಹೋಗಿಬಿಟ್ಟಿದೆ. ಅಂಥ ಇವತ್ತಿನ ಜನ್ರೇಷನ್ನ ಮಕ್ಕಳಿಗೆ ನಾವು ಈ ಒಂದು ಮಾತುಗಳನ್ನು ಅರ್ಥ ಮಾಡಿಸಿದಾಗ ಯಾಕೆ ಅಮೃತ ವೇಳೆನೇ ಮಾಡಬೇಕು? ಅವು ಮಕ್ಕಳು ಕೇಳ್ತವೆ ಡೈರೆಕ್ಟಾಗಿ, ಅಷ್ಟು ಈಸಿ ಇಲ್ಲ. ನಾಳೆ ದಿನ ನಿಮಗೆ ಇವೇ ಪ್ರಶ್ನೆ ಬರ್ತವೆ. ಯಾಕೆ ನಿಮ್ಮ ಭಗವಂತ ಬಾಬಾರವ್ರು ನೆನಪು ಮಾಡುತ್ತಾನೆ, ಆತ್ಮ ಅನ್ಕೊಳ್ಳುತ್ತಾನೆ, ಯಾಕೆ ಅಮೃತ ವೇಳೆಯಲ್ಲೇ ಮಾಡಬೇಕು? ಏನು ಉಳಿಕೆ ಟೈಮಲ್ಲಿ ನಿಮ್ಮ ಬಾಬಾ ಏನು ಮಕ್ಕೊಂಡಿರ್ತಾರ ಅಂತ ಕೇಳ್ಬಿಡ್ತಾರೆ ಇವತ್ತಿನ ಹೆಚ್ಚು ಕಡಿಮೆ ಮಕ್ಕಳುಗಳು. ಅಷ್ಟರ ಮಟ್ಟಿಗೆ ಶಾರ್ಪ್ ಇರ್ತಾರೆ. ಅವರಿಗೆ ನಾವು ಉತ್ತರ ಕೊಡಬೇಕಾದಾಗ ಈ ರೀತಿಯಾದಂಥ ಒಂದಷ್ಟು ನೋಡಪ್ಪ, ಆ ಸಮಯ ಆರಂಭದಲ್ಲಿ ಇರುವವರಿಗೆ ಒಂದು ಹಂತಕ್ಕೆ ಬಂದು ನೀವು ನೆನಪು ಮಾಡಲಿಕ್ಕೆ ಮತ್ತು ಬಾಬಾರವ್ರನ್ನ ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ಎಷ್ಟೊತ್ತು ಬೇಕಾದರೂ 24/7 ನಾವು ನೆನಪು ಮಾಡಿಕೊಂಡು ಆನಂದವನ್ನು ಪಡಿಬಹುದು. ಆದರೆ ಆ ಪರಮಾತ್ಮ ಅಥವಾ ನಾನ್ ಆತ್ಮ ನಿರಾಕಾರ ಸ್ವರೂಪನಾಗಿರೋದ್ರಿಂದ, ನಿಶ್ಶಬ್ದನಾಗಿರೋದ್ರಿಂದ, ಸ್ವಧರ್ಮ ಶಾಂತವಾಗಿರೋದ್ರಿಂದ ನಾವು ಎಲ್ಲಿಯವರೆಗೆ ಈ ಶಬ್ದದಿಂದ, ಈ ಸಂಕಲ್ಪದಿಂದ, ಈ ಸ್ಥೂಲ ಪ್ರಪಂಚದಿಂದ ಅತೀತ ಆಗಿ ನಾವು ಶಾಂತದಲ್ಲಿ ಆಳವಾಗಿ ಹೋಗದ ಹೊರತು ಅದನ್ನು ಅನುಭವ ಮಾಡಲಿಕ್ಕಾಗಲ್ಲಪ್ಪ. ಹಾಗಾಗಿ ನೀನು ಆರಂಭ ಮಾಡಬೇಕು ಅಂತಂದರೆ, ಈ ಕರ್ಮ ಶಬ್ದದಿಂದ ದೂರ ಆಗಬೇಕು ಅಂದರೆ ಸ್ವಲ್ಪ ಅಂಥ ವಾತಾವರಣ ಮತ್ತು ಅಂಥ ಸಮಯವನ್ನು ನಿಗದಿ ಮಾಡಿಕೊಳ್ಬೇಕು ಅಂತ ಆ ಸಮಯವನ್ನು ಸೂಚಿಸಿದ್ದಾರೆ ಹೊರತಾಗಿ ಆ ಸಮಯವೇ ಸೂಕ್ತ, ಆ ಸಮಯದಲ್ಲಿ ಆರಂಭ ಮಾಡಿದ್ರೇ ಆಗುತ್ತೆ ಅನ್ನುವಂಥ ಒಂದು ಮೂಢನಂಬಿಕೆ ಅಲ್ಲ. ಇದು ಒಂದು ಬರೀ ಆಚರಣೆ ಅಲ್ಲ, ಆ ರೀತಿಯಾಗಿ ಮಾಡಿದ್ರೇ ಇದು ಆಗುತ್ತೆ ಅನ್ನುವಂಥದ್ದಲ್ಲಪ್ಪ. ಆರಂಭದವರಿಗೆ ಒಂದು ಅಭ್ಯಾಸಕ್ಕಾಗಿ ಒಂದು ಸಮಯ, ಒಂದು ನಿಯಮ ಅಂತ ಇರಬೇಕಾಗತ್ತೆ, ಒಂದು ಟೈಮ್ ಟೇಬಲ್ ಅಂತ ಕೊಡಬೇಕಾಗತ್ತೆ. ಹಾಗಾಗಿ ಆ ಥರ ಟೈಮ್ ಟೇಬಲ್ ಹೊರತಾಗಿ ಆ ಸಮಯದಲ್ಲಿ ಮಾಡಿದ್ರೇ ಇದು ಆಗುತ್ತೆ ಅನ್ನುವಂಥ ಮೂಢನಂಬಿಕೆ ಅಲ್ಲ ಅನ್ನೋದನ್ನು ಅರ್ಥ ಮಾಡಿಸ್ಬೇಕೆ. ಅದಕ್ಕಾಗಿ ನಾವು ಸೈಂಟಿಫಿಕ್ ರೀಸನ್ ಕೊಡಬೇಕೇ ಹೊರತಾಗಿ ಮತ್ತೆ ಅದೇ ಟೈಮಲ್ಲಿ ಮಾಡಿದ್ರೆ ಆಗುತ್ತೆ ಅನ್ನುವಷ್ಟರ ಮಟ್ಟಿಗೆ ಮತ್ತೆ ಮೂಢನಂಬಿಕೆ ಥರ ಅದನ್ನು ತುಂಬಿದರೆ ಅದು ಕೂಡ ಜ್ಞಾನನೇ ಆಗತ್ತೆ. ಈ ಸೂಕ್ಷ್ಮತನಗಳನ್ನು ಅರ್ಥ ಮಾಡ್ಕೊಳ್ಳದೆ ನಾವು ಸೈಂಟಿಫಿಕ್ ರೀಸನ್ಗಳನ್ನೇ ಕೊಡ್ತಾ ಹೋಗ್ಬಿಟ್ರೆ ನಾಳೆ ಇದಕ್ಕೆ ತಳನೂ ಇರಲ್ಲ, ಬುಡನೂ ಇರಲ್ಲ. ನಾವು ಕೊಡಬೇಕಾದ ರೀತಿಯಲ್ಲಿ ಯಥಾರ್ಥವಾಗಿ ಕೊಟ್ಟಾಗ ಹೊಸಬರಿಗೆ ಯಾರಿಗೆ ಡೌಟ್ಸು ಪ್ರಶ್ನೆಗಳಿರುತ್ತೆ ಅವರಿಗೆ ಅದನ್ನು ಅರ್ಥ ಮಾಡಿಸ್ಲಿಕ್ಕೆ ಒಂದಷ್ಟು ರೀಸನನ್ನು ಕೊಡಬೇಕು. ಆದರೆ ಯಾವತ್ತು ಸೈಂಟಿಫಿಕ್ ರೀಸನ್ನು ಆಧ್ಯಾತ್ಮದ ಯಥಾರ್ಥ ರೀಸನ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾವತ್ತು ವಿಜ್ಞಾನ ಅದಕ್ಕೆ ತಳಬುಡ ಇರೋದಿಲ್ಲ. ಅದು ಎಲ್ಲಿ ಎಷ್ಟು ಬೇಕು ಅಷ್ಟೇ ಹೇಳುತ್ತೆ ಸತ್ಯ. ಇನ್ನೊಂದು ಸಲ ಅಧ್ಯಯನ ಮಾಡಿದ್ರೆ ಇನ್ನೊಂದು ರೀತಿಯ ಉತ್ತರವನ್ನು ಕೊಡ್ತಾ ಹೋಗುತ್ತೆ. ಹಾಗಾಗಿ ಅವುಗಳನ್ನು ಭಾಳ ದಿನ ನಾವು ಇಟ್ಟುಕೊಂಡು ಅದರ ಮೇಲೆ ಆಧಾರಿತವಾಗಿರಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಪ್ರಕೃತಿ ವೈಪರೀತ್ಯಗಳು ಹೆಂಗಿರುತ್ತೆ ಅಂತಂದರೆ, ಇವತ್ತು ಯಾವುದು ಔಷಧಿ ಅಂತ ತೊಗೊಳ್ತೀವಿ, ನಾಳೆ ಅದು ವಿಷವಾಗುತ್ತೆ. ಇವತ್ತು ಯಾವುದನ್ನು ವಿಷ ಅಂತ ಪರಿಗಣಿಸ್ತೀವಿ, ನಾಳೆದು ಔಷಧಿ ಆಗುತ್ತೆ. ಯಾಕಂದರೆ ವಾತಾವರಣ ಆಟೋಮೆಟಿಕ್ ಚೇಂಜ್ ಆದಂಗೆ ವಿಜ್ಞಾನದ ಸತ್ಯಗಳು ಚೇಂಜ್ ಆಗ್ತಾ ಹೋಗುತ್ತೆ. ಹಾಗಾಗಿ ನಾವು ಕೂಡ ಯಾವತ್ತೂ ಬರೀ ಅದನ್ನೇ, ಯಾಕೆ ಅಂತಂದರೆ ಈ ಅಧ್ಯಾತ್ಮದ ಯಥಾರ್ಥ ಸತ್ಯವನ್ನು ನಾವು ಅರ್ಥ ಮಾಡ್ಕೊಳ್ಳದೆ ನಾವು ಬರೀ ವಿಜ್ಞಾನವನ್ನೇ ವಿಜೃಂಭಿಸ್ತಾ ಹೋದ್ವಿ ಅಂತಂದರೂ ಕೂಡ ನಾಳೆ ಅದೇ ಮೂಢನಂಬಿಕೆ ಆಗಲಿಕ್ಕೆ ಸಾಧ್ಯತೆ ಇರುತ್ತೆ. ಮತ್ತು ಪ್ರತಿಯೊಂದಕ್ಕೂ ಆ ರೀಸನ್ಗಳನ್ನೇ ಕೊಡ್ತಾ ಹೋಗಬೇಕಾಗತ್ತೆ. ಆದರೆ ಯಥಾರ್ಥ ಏನು ಸತ್ಯ ಇದೆಯೋ ಆ ಸತ್ಯದ ಕಡೆಗೆ ಫೋಕಸ್ ಮಾಡಿ ಸತ್ಯವನ್ನು ಅರ್ಥ ಮಾಡಿಸೋದ್ರ ಕಡೆಗೆ ನಮ್ಮ ಗಮನ ಇರಬೇಕೇ ಹೊರತಾಗಿ ಏನೋ ಒಂದು ಉದಾಹರಣೆ ಸಿಕ್ಬಿಡ್ತು, ಒಂದು ರೀಸನ್ ಸಿಕ್ಬಿಡ್ತು, ಒಂದು ಯಾವುದೋ ಒಂದು ವಿಜ್ಞಾನದ ಒಂದು ಸಮಯ ಅದನ್ನು ಯಾಕೆ ಹೇಳಿರ್ಬೋದು ಅಂತ ನಾವು ಅದನ್ನು ನೋಡ್ಕೊಂಡ್ಬಿಟ್ರೆ ಅದು ಯಾವುದೂ ಅಲ್ಲ ಮುಖ್ಯ. ಭಾಳ ಸರಳವಾಗಿ ಅರ್ಥ ಮಾಡಿಸಬೇಕು. ನಾವು ಆ ಥರ ಪೂರ್ತಿಯಾಗಿ ಕೊಟ್ವಿ ಅಂತಂದರೆ ಲಾಸ್ಟಲ್ಲಿ ಅದು ಹೆಂಗಾಗುತ್ತೆ ಅಂದರೆ, ಒಂದು ಸಲ ಕಮೆಂಟ್ರಿ ಕೊಡಬೇಕಾದ್ರೆ ಸಾಕಷ್ಟು ಸಲ ಹೇಳಿದ್ದೀನಿ ನಾನು ಇದನ್ನು. ಮೆಡಿಟೇಷನ್ ಮಾಡಿಸ್ಬೇಕಾದ್ರೆ ಕಮೆಂಟ್ರಿ ಕೊಡ್ತಾರೆ. ಕಮೆಂಟ್ರಿ ಕೊಡಬೇಕಾದ್ರೆ ಸಹಜವಾಗಿ ನಾನೊಂದು ಆತ್ಮ ಭ್ರೂ ಮಧ್ಯದಲ್ಲಿ ಸ್ಮರಿಸಿಕೊಳ್ಳಿ, ಈಗ ನನ್ನ ಆತ್ಮ ಸ್ಮೃತಿ ಮೂಲಕ ಪರಮಧಾಮಕ್ಕೆ ಹೋಗಬೇಕಾಗಿದೆ, ಈ ಶರೀರದಿಂದ ಹೊರಗಡೆ ಬನ್ನಿ, ಮೇಲೆ ಮೇಲೆ ಹಾರ್ತಾ ಹೋಗಿ
ಸೂರ್ಯ ಚಂದ್ರ ನಕ್ಷತ್ರಗಳನ್ನು ದಾಟಿ ಹೋಗಿ ಅಂತ ಸಹಜವಾಗಿ ಹೇಳಿದ್ರೆ ಯಾರಿಗೆ ಬೇಕಾದ್ರೆ ಅರ್ಥ ಆಗುತ್ತೆ, ಹೋಗ್ಬಿಡ್ಬೋದು. ಆದರೆ ಅದನ್ನು ಸೈಂಟಿಫಿಕ್ ದೃಷ್ಟಿಕೋನದಲ್ಲಿ ನೋಡಿದಾಗ, ಸೂರ್ಯ ಮೇಲೆ ಇದ್ದಾನೆ, ಸೂರ್ಯನ ಹತ್ರ ಹೋಗಬೇಕು, ಮತ್ತು ಚಂದ್ರ ಕೆಳಗೆ ಇದ್ದಾನೆ, ಮತ್ತೆ ಕೆಳಗಡೆ ಬರಬೇಕು ಅಂತ ಕೇಳಿದ್ರಂತೆ. ಹಂಗಾಗ್ಬಿಡುತ್ತೆ. ಅತಿಯಾದ ವಿಜ್ಞಾನದ ಭಾಷೆ ಈ ಒಂದು ಆಧ್ಯಾತ್ಮಿಕ ಸತ್ಯಗಳನ್ನು ತಿಳಿಸುವಲ್ಲಿ ಕೆಲವು ಸಲ ಸಹಕಾರಿನೂ ಆಗುತ್ತೆ, ಕೆಲವು ಸರಿ ಅದು ಒಂಥರ ವಿಚಿತ್ರನೂ ಅನಿಸುತ್ತೆ. ಹಾಗಾಗಿ ಹೊಸ ಜನ್ರೇಷನಿಗೆ ಅರ್ಥ ಮಾಡಿಸೋದಕ್ಕೆ ಹಿಟ್ಟಲ್ಲಿ ಉಪ್ಪು ಬೆರೆಸಿದಂಗೆ ಆ ಉದಾಹರಣೆಗಳನ್ನು ತಗೊಂಡು ಕೊಟ್ಟು ಅವರಿಗೆ ಅರ್ಥ ಮಾಡಿಸಿ ಈ ಕಡೆ ತಿರುಗಿಸೋದು ನೋಡಬೇಕೇ ಹೊರತಾಗಿ, ಆದರೆ ಆಧ್ಯಾತ್ಮಕ್ಕಿಂತ ಆತ್ಮಕ್ಕಿಂತ ಆ ವಿಜ್ಞಾನದ ರೀಸನ್ಗಳೇ ಇಲ್ಲಿ ಧಾರಣೆ ಮಾಡಿಬಿಟ್ರು. ವೈಜ್ಞಾನಿಕ ತಳಹದಿ ಮೇಲೆ ಜ್ಞಾನ ನಿಂತಿಲ್ಲ. ಆಧ್ಯಾತ್ಮ ಬೇರೆಯೇ, ವಿಜ್ಞಾನ ಬೇರೆಯೇ. ಈ ವಿಜ್ಞಾನ ಸೃಷ್ಟಿಯ ನಿಯಮಗಳನ್ನು ಮಾತ್ರ ಪ್ರತ್ಯಕ್ಷಪಡಿಸಬಲ್ಲದು, ಆದರೆ ಆಧ್ಯಾತ್ಮ ಆತ್ಮ ಮತ್ತು ಪರಮಾತ್ಮನ ಸತ್ಯಗಳನ್ನು ತಿಳಿಸುವಂಥದ್ದು. ಈ ಎರಡನ್ನು ನಾವು ಎಲ್ಲಿ ಜೋಡಿಸೋಕೆ ಹೋಗಿದ್ದಕ್ಕೇ ಶಾಸ್ತ್ರಗಳೆಲ್ಲವೂ ಕೂಡ ಸುಳ್ಳಾಗಿ ನಿಂತಿರೋದು. ಇದೇ ತಪ್ಪನ್ನು ಮತ್ತೆ ನಾವು ಮಾಡಬಾರ್ದು. ಅಂದರೆ ಯಾವುದು ಅತಿರೇಕವಾಗಿ ವೈಜ್ಞಾನಿಕವಾದಂಥ ವೈಭವೀಕರಣ ಇಲ್ಲದೆ ಏನು ಆಧ್ಯಾತ್ಮಿಕ ಸತ್ಯಗಳಿದೆ ಅದರ ಆಧಾರಿತವಾಗಿಯೇ ನಾವು ಅರ್ಥ ಮಾಡಿಸುವಂಥ ಪ್ರಯತ್ನವನ್ನು ಮಾಡಬೇಕೇ ವಿನಃ ಇದಕ್ಕೆ ಯಾವುದೂ ಕೂಡ ನಾವು ಜಾಸ್ತಿ ಸಮಯ ಮತ್ತು ಒತ್ತನ್ನು ಕೊಡಬಾರ್ದು. ಕೊಟ್ಟರೆ ಮುಂದಿನ ದಿನಗಳಲ್ಲಿ ಇವಾಗ ನಮಗದು ಸರಿ ಅನ್ನಿಸ್ಬೋದು, ಆದರೆ ಎಲ್ಲವೂ ಕೇಳ್ತಾ ಹೋದಾಗ ಅದು ಬೇರೆಯೇ ಆಗ್ತಾ ಹೋಗುತ್ತೆ. ಅದಕ್ಕೆ ಇದು ವಾಸ್ತವ ಏನಿದೆ ಅದನ್ನು ಅರ್ಥ ಮಾಡ್ಕೊಂಡು ಅದನ್ನು ಅರ್ಥ ಮಾಡಿಸ್ಬೇಕೇ ಹೊರತಾಗಿ ಪ್ರತಿಯೊಂದಕ್ಕೂ ಸೈಂಟಿಫಿಕ್ ರೀಸನ್ ಅಲ್ಲ. ಯಾಕಂದರೆ ಈ ವಿಜ್ಞಾನಕ್ಕೆ ನಿಲುಕದ್ದು ಆಧ್ಯಾತ್ಮ. ಈ ವಿಜ್ಞಾನಕ್ಕೆ ನಿಲುಕೋದಾಗಿದ್ದರೆ ವಿಜ್ಞಾನದ ತಳಹದಿಯ ಮೇಲೆ ಇಲ್ಲಿ ತನಕ ಎಲ್ಲ ವಿಜ್ಞಾನಿಗಳು ಏನು ಸೂತ್ರಗಳನ್ನ ಕೊಟ್ಟಿದ್ದಾರೆ ಅದರ ಆಧಾರದ ಮೇಲೆ ಜೀವನ ಕಟ್ಕೊಂಡು ಇವತ್ತು ಹೊಂಟು ಬಿಟ್ಟಿದ್ದಾರೆ ನಾಸ್ತಿಕವಾದದಲ್ಲಿ. ಮತ್ತು ಅವರಿಗೆ ಆಧ್ಯಾತ್ಮದ ಅವಶ್ಯಕತೆಯೇ ಇರೋದಿಲ್ಲ. ಅವರು ಹೆಲ್ದಿಯಾಗಿ ಅವ್ರ ಪಾಡಿಗೆ ಅವ್ರು ಏನೋ ಎಕ್ಸರ್ಸೈಸು, ಜಿಮ್ಮು, ಇನ್ನೊಂದು ಮತ್ತೊಂದು ಯೋಗಾಸನ ಮಾಡಿಕೊಂಡು ಹೊರಟಿದ್ದಾರೆ. ಅದು ಯಾವುದು ಆಧ್ಯಾತ್ಮ ಅಲ್ಲ. ಅದು ಶಾರೀರಿಕವಾಗಿ ಆರೋಗ್ಯವಾಗಿರಲಿಕ್ಕೆ, ಶಾರೀರಿಕವಾದಂಥ ಒಂದಷ್ಟು ಮತ್ತು ಮಾನಸಿಕವಾದಂಥ ಒಂದಷ್ಟು ಸ್ಥಿಮಿತತೆಯನ್ನು ಕಾಪಾಡಿಕೊಳ್ಳೋದಕ್ಕೆ, ಫಿಸಿಕಲ್ ಹೆಲ್ತ್ ಮೆಂಟಲ್ ಹೆಲ್ತ್ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಮಾಡ್ತಾರೆ, ಅದು ಯಾವುದು ಆಧ್ಯಾತ್ಮ ಅಲ್ಲ. ನೀವು ಹೇಳ್ಬೋದು ಯೋಗಾಸನ ಅಣ್ಣವರೇ, ಪ್ರಾಣಾಯಾಮ ಅಣ್ಣವರೇ, ಉಸಿರಾಟದ ಕ್ರಮ ಅಣ್ಣವರೇ, ನಾವು ಧ್ಯಾನ ಮಾಡ್ತೀವಿ ಅಣ್ಣವರೇ, ಅವು ಯಾವು ಕೂಡ ಅಧ್ಯಾತ್ಮ ಅಲ್ಲ. ಅವೆಲ್ಲವೂ ಅವರಿಗೆ ಇರುವಂಥ ಭಯ ಏನು, ಫಿಸಿಕಲಿ ನಾನು ಫಿಟ್ ಆಗಿರಬೇಕು, ಹೆಲ್ದಿ ಆಗಿರಬೇಕು, ಯಾವುದು ಕಾಯಿಲೆಗಳು ಬರಬಾರ್ದು, ಮೆಂಟಲಿ ಫಿಟ್ ಆಗಿರಬೇಕು ಅನ್ನೋದಕ್ಕೆ ಮಾಡಿಕೊಳ್ಳುವಂಥದ್ದೇ ಹೊರತಾಗಿ ಅದು ಯಾವುದು ಆಧ್ಯಾತ್ಮ ಅಲ್ಲ. ಆದರೆ ಇವತ್ತು ಅವುಗಳಿಗೆಲ್ಲ ಆಧ್ಯಾತ್ಮದ ಲೇಪನ ಹಾಕೋದ್ರಿಂದ ಜಲ್ದಿ ಸೇಲ್ ಆಗುತ್ತೆ. ಈಗ ಯಾವುದೇ ಒಂದು ಬ್ರ್ಯಾಂಡು ಒಂದು ಯಾವುದೋ ಡೂಪ್ಲಿಕೇಟ್ ಚಾಕ್ಲೇಟಿಗೆ ಒರಿಜಿನಲ್ ಬ್ರ್ಯಾಂಡಲ್ಲಿ ಒಂದು ಅಕ್ಷರ ಹೆಚ್ಚು ಕಡಿಮೆ ಮಾಡಿಬಿಟ್ಟು, ಈಗ ಬಿಸ್ಲೇರಿ ಅಂತ ಇರೋದನ್ನು 108 ವೆರೈಟಿ ಮಾಡಿದರೆ ಒಂದೊಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿ. ಯಾಕಂದರೆ ಬಿಸ್ಲೇರಿ ಅಂದರೆ ಬ್ರ್ಯಾಂಡ್ ಆಗಿರೋದ್ರಿಂದ ಆ ಕಲರು, ಆ ರೂಪ ಮತ್ತು ಹೆಸರಲ್ಲಿ ಸ್ವಲ್ಪ ಮಿಸ್ಟೇಕ್ ಇದ್ದರೂ ಗೊತ್ತಾಗಲಾರ್ದಂಗೆ ಬಕ್ರ ಮಾಡಿ ಸೇಲ್ ಮಾಡಿಬಿಡ್ಬೋದು ಅಂತ. ಅದೇ ಥರ ಇವತ್ತು ಎಲ್ಲದಕ್ಕೂ ಕೂಡ ಯೋಗ, ಪ್ರಾಣಾಯಾಮ, ಎಕ್ಸರ್ಸೈಸು, ಇನ್ನಿತರ ಎಲ್ಲ ಯಾವುದು ಶಾರೀರಿಕವಾಗಿ ಮಾನಸಿಕವಾದ ಆರೋಗ್ಯಕ್ಕೆ ಸಂಬಂಧಪಟ್ಟಿದೆಯೋ ಅದು ಎಲ್ಲದಕ್ಕೂ ಆಧ್ಯಾತ್ಮ ಅನ್ನುವ ಲೇಪನ ಮಾಡಿಬಿಟ್ಟು ಇಷ್ಟು ಚಂದ ಸೇಲ್ ಮಾಡಿ ಇವತ್ತು ಎಷ್ಟು ದೊಡ್ಡ ಬಂಡವಾಳ ಮಾಡಿಕೊಂಡು ಬಿಸ್ನೆಸ್ ಮಾಡಿಕೊಂಡು ಜನಗಳನ್ನು ಬಕ್ರ ಮಾಡಿಕೊಂಡು ಇವತ್ತು ಜೈಲು ಸೇರ್ತಾ ಇದ್ದಾರೆ ಅಂತ ನಾವು ನೋಡಿದ್ದೀವಿ. ಅದೇ ಥರ ಇದು ಕೂಡ ಆಗಬಾರ್ದು. ಅಂದರೆ ನಾವು ಅದನ್ನು ಅತಿಶಯೋಕ್ತಿಯಾಗಿ ನೋಡಬಾರ್ದು. ಆಧ್ಯಾತ್ಮ ಅಂದರೆ ಸಿರ್ಫ್ ಆತ್ಮ और ಪರಮಾತ್ಮ का बीच, ಆತ್ಮ ಮತ್ತು ಪರಮಾತ್ಮನ ಕುರಿತಾಗಿಯೇ ಇರಬೇಕು ಹೊರತಾಗಿ ಆತ್ಮ ಮತ್ತು ಪರಮಾತ್ಮನ ಸ್ಮೃತಿ ತರಿಸುವಂಥದ್ದು ಮಾತ್ರ ಆಧ್ಯಾತ್ಮನೇ ಹೊರತಾಗಿ ಮತ್ತೆ ಶಾರೀರಿಕವಾಗಿ ಫಿಟ್ ಇರ್ತೀರಿ, ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್, ಪರ್ಸನಾಲಿಟಿ ಡೆವಲಪ್ಮೆಂಟ್ ಮತ್ತು ಮೈಂಡ್ ಮ್ಯಾನೇಜ್ಮೆಂಟ್ ಅಂತ ಇವೆಲ್ಲ ಏನಿದ್ದಾವೆ ಇವು ಯಾವ ಆಧ್ಯಾತ್ಮ ಅಲ್ಲ. ಇದು ಲೌಕಿಕದವರಿಗೆ ಬೇಕಾಗಿರೋ ವಿದ್ಯೆ. ಲೌಕಿಕದವರು ಬಿಸ್ನೆಸ್ಗೋಸ್ಕರ, ಬಂಡವಾಳಕ್ಕೋಸ್ಕರ ಬೇಕಾದಷ್ಟು ಬ್ರ್ಯಾಂಡ್ಗಳನ್ನು ಮಾಡಿಕೊಂಡು ಬಿಸ್ನೆಸ್ ಮಾಡಿಕೊಂಡು ಅವರು ಮೇಲೆ ಬಂದುಬಿಟ್ಟಿದ್ರು. ಕೆಲವರು ಹಣ ಮಾಡಿದರು, ಕೆಲವರು ಹೆಸರು ಮಾಡಿದರು, ಅಷ್ಟೇ ಇವ್ರದ್ದು ಕತೆ. ಆದರೆ ಇವತ್ತು ಭಗವಂತ ಬಂದು ನಮ್ಮನ್ನು ಜೋಡಿಸಬೇಕು ಅಂತ ಇರೋದು ಆತ್ಮ ಮತ್ತು ಪರಮಾತ್ಮರ ಸಂಬಂಧದಲ್ಲಿ. ಇದು ಪ್ಯೂರ್ ಸ್ಪಿರಿಚುವಾಲಿಟಿ, ಇದು ಪ್ಯೂರ್ ಅಧ್ಯಾತ್ಮ. ಇಲ್ಲಿ ತನಕ ಯಾರೂ ಕೂಡ ಈ ಒಂದು ಸತ್ಯವನ್ನು ತಿಳಿಸಲಿಲ್ಲ. ಯಾವುದೇ ಮಹಾತ್ಮರು ಆತ್ಮದ ಕಡೆಗೆ ಫೋಕಸ್ ಮಾಡಿದ್ರು, ಪರಮಾತ್ಮನ ಕಡೆಗೆ ಫೋಕಸ್ ಮಾಡಿದರೆ ಹೊರತಾಗಿ ಬಾಡಿ ಮತ್ತು ಮೈಂಡ್ ಕಡೆಗೆಲ್ಲ. ಆದರೆ ಅವುಗಳ ಸಹಾಯದಿಂದ ನೀವು ಇದನ್ನು ಅರ್ಥ ಮಾಡಿಕೊಳ್ಳಿ ಅಂತ ಹೇಳಿದರೆ ಹೊರತಾಗಿ ಮತ್ತೆ ಅವುಗಳಿಗೆ ಊಟ ಕೊಡ್ರಿ ಅಂತ ಅಲ್ಲ.
ಆದರೆ ಇವತ್ತು ಜಗತ್ತು ಆಧ್ಯಾತ್ಮ ಅಂತಂದರೆ ಫಿಸಿಕಲ್ ಫಿಟ್ ಆಗಿರೋದು, ಮೆಂಟಲ್ ಫಿಟ್ ಆಗಿರೋದು ಅನ್ನೋ ರೀತಿಯಲ್ಲಿ ಆ ಭ್ರಮೆಯಲ್ಲಿ ಹೋಗ್ತಾ ಇದ್ದಾರೆ. ಈ ಸೂಕ್ಷ್ಮತೆಯ ಅಂತರಗಳು ಭಾಳಷ್ಟು ಆತ್ಮರಿಗೆ ಗೊತ್ತಿಲ್ಲದೆ ಇರೋದ್ರಿಂದ ಇವತ್ತು ಮತ್ತೆ ಮೈಂಡ್ ಮ್ಯಾನೇಜ್ಮೆಂಟು ಅಥವಾ ಮೈಂಡ್ ಸ್ಟೇಬಲ್ ಮಾಡ್ಕೊಳ್ಳೋದಕ್ಕೆ, ಮತ್ತು ಯೋಗಾಸನಗಳನ್ನು ಮಾಡ್ಕೊಳ್ಳೋದಕ್ಕೆ ಫಿಸಿಕಲ್ ಫಿಟ್ ಆಗಿರಬೇಕು. ಇದೆಲ್ಲ ಲೌಕಿಕದಲ್ಲಿ ಶರೀರ ಇರೋ ತನಕ ಶರೀರಕ್ಕೆ ಮಾಡಿಕೊಳ್ಳುವಂಥದ್ದು. ಇದಕ್ಕೆ ಬೇಕಾದಷ್ಟು ಇವತ್ತು ಹಾಸ್ಪಿಟ್ಲ್ಗಳಿದೆ, ಬೇಕಾದಷ್ಟು ಸಂಸ್ಥೆಗಳಿದೆ, ಬೇಕಾದಷ್ಟು ಯೋಗಾಸನಗಳನ್ನು ಕಲಿಸಿಕೊಡೋರಿದ್ದಾರೆ. ಇದನ್ನು ಮಾಡೋದು ತಪ್ಪು ಅಂತಲ್ಲ, ಇದನ್ನು ಇರೋವರೆಗೂ ಮೇಂಟೈನ್ ಮಾಡ್ಕೊಳ್ಬೇಕು, ಮಾಡ್ಕೊಳ್ಳಿ ಅವರು. ಆದರೆ ಇದು ಅಧ್ಯಾತ್ಮ ಅಲ್ಲೋ ಅನ್ನೋ ಸತ್ಯ ಗೊತ್ತಿರಬೇಕು. ಅಧ್ಯಾತ್ಮ ಅಂದರೆ ಪ್ಯೂರ್ಲಿ ಆತ್ಮ ಮತ್ತು ಪರಮಾತ್ಮನಿಗೆ ಸಂಬಂಧಪಟ್ಟಿದ್ದು, ಆ ಸ್ಮೃತಿಯಲ್ಲೇ ಇರೋದು, ಆ ಆತ್ಮದ ಅನುಭೂತಿ ಮಾಡೋದು, ಆತ್ಮದ ಆನಂದದಲ್ಲಿರೋದು, ಅತೀಂದ್ರಿಯ ಸುಖ ಅನುಭೂತಿ ಮಾಡೋದು, ಸಾಕ್ಷಿಯಾಗೋದು, ಬಾಪ್ ಸಮಾನ ಆಗೋದು. ಇದು ಅಧ್ಯಾತ್ಮ. ಈ ಸತ್ಯವನ್ನು ಅರ್ಕೊಂಡ್ರೆ ನೀವು ಬಾಪ್ ಸಮಾನ ಆಗ್ತೀರಿ. ಇಲ್ಲ ಅಂತಂದರೆ ನೀವು ಮತ್ತೆ ಪಾತ್ರದ ಅಭಿಮಾನಿಗಳೇ ಆಗಿರ್ತೀರಿ ಒಂದಲ್ಲ ಒಂದು ರೂಪದಲ್ಲಿ. ಇದು ಭಾಳಷ್ಟು ಆತ್ಮರಿಗೆ ಗೊತ್ತಿಲ್ಲದೆ ಇರೋದರಿಂದ ಎಲ್ಲರೂ ಇವತ್ತು ಮೋಸ ಮಾಡಲಿಕ್ಕೆ ರೆಡಿ ಇದ್ದಾರೆ. ಯಾಕೆ ಅಂದರೆ ಮೋಸ ಹೋಗಲಿಕ್ಕೆ ಜನ ರೆಡಿ ಇದ್ದಾರೆ. ಆತ್ಮದ ಬಗ್ಗೆ ಹೇಳಿದರೆ ಯಾರಿಗೂ ಬೇಕಾಗಿಲ್ಲ, ಸತ್ಯವಾದ ಅಧ್ಯಾತ್ಮ ಯಾರಿಗೂ ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿರೋದು ಮತ್ತು ಅದೇ ಶರೀರ, ಅದೇ ಸಂಬಂಧಗಳು, ಅದೇ ಮನಸ್ಸು, ಅದೇ ಅಷ್ಟೇ ಇರಬೇಕೇ ಹೊರತಾಗಿ ಇದು ಯಾವುದು ಕೂಡ ಅದ್ರ ಬಗ್ಗೆ ಗಮನ ಕೊಡಬೇಡಿ ಅಂದರೆ ಅವ್ರಿಗೆ ಇಷ್ಟ ಆಗೋದಿಲ್ಲ. ಬಾಬಾ ಹೇಳ್ತಾರೆ, ದೇಹ ಅವ್ರ ದೇಹ ಸಬ್ ಕುಚ್ ಭೂಲ್ ಜಾವೋ. ಇದು ಲೆಕ್ಕನೇ ಇಲ್ಲ. ಮತ್ತೆ ಪ್ರಾಣಾಯಾಮ ಮಾಡು, ಮತ್ತು ಯೋಗ ಮಾಡು, ಹಂಗಂತ ಮಾಡಬಾರ್ದು ಅಂತಲ್ಲ, ಇರೋವರೆಗೂ ಮೇಂಟೈನ್ ಮಾಡ್ಕೊಳ್ಳಿ. ಆದರೆ ಅಷ್ಟ್ಯಾಕೆ ಅದಕ್ಕೆ ಪ್ರಿಫರೆನ್ಸ್ ಕೊಡ್ತೀರಿ? ಊಟ ಮಾಡಬೇಕು, ಇರೋವರೆಗೂ ಮಾಡಿ. ಯೋಗ ಮಾಡಬೇಕು, ಮಾಡ್ಕೊಳ್ಳಿ. ಮೈಂಡಿಗೆ ಒಂದಷ್ಟು ಕಾನ್ಸಂಟ್ರೇಷನ್ ಬೇಕು, ಏನೋ ಒಂದಷ್ಟು ನೋಡ್ಕೊಳ್ಳಿ. ಆದರೆ ಅದೆಲ್ಲವೂ ಕೂಡ ಮೀರಿ ನೀವು ಆತ್ಮದ ಸ್ಮೃತಿಯಲ್ಲಿ ಬಂದು ಆತ್ಮದ ಆನಂದವನ್ನು ಮಾಡಿಬಿಟ್ರೆ ಅಲ್ಲಿ ಮನಸ್ಸು ಶಾಂತ, ಶರೀರವೂ ಶಾಂತ, ಮನಸ್ಸು ಆರೋಗ್ಯ, ಶರೀರವೂ ಆರೋಗ್ಯ, ಸಂಬಂಧವೂ ಆರೋಗ್ಯ, ಎಲ್ಲ ಸಮಾಜವೂ ಸ್ವಾಸ್ಥ್ಯವಾಗಿ ನನಗೆ ಕಾಣಿಸುತ್ತೆ. ದೃಷ್ಟಿ ದೋಷ ಇದೆ ನನಗೆ, ಸೃಷ್ಟಿ ದೋಷ ಅಲ್ಲ. ದೃಷ್ಟಿ ದೋಷ ಸರಿ ಹೋಗಬೇಕು ಅಂದರೆ ಆತ್ಮದ ಸ್ಮೃತಿಯಲ್ಲಿ ಬಂದು ಪರಮಾತ್ಮನ ಜೊತೆ ಯೋಗವನ್ನು ಜೋಡಿಸಿ ಸಾಕ್ಷಿಯಾಗಿ ನಾಟಕವನ್ನು ನೋಡು. ಇದು ನಿಜವಾದ ಆ್ಯಕ್ಚುಯಲ್ ಸ್ಪಿರಿಚುವಾಲಿಟಿ. ಇದು ಗೊತ್ತಿಲ್ಲದೆ ನಾವು ಮೋಸ ಹೋಗ್ತಾ ಇದ್ದೀವಿ. ಇಲ್ಲಿ ತನಕ ನಮ್ಮನ್ನು ಮೋಸ ಮಾಡಿದ್ದಾರೆ, ಇವಾಗಲೂ ಮಾಡಲಿಕ್ಕೆ ರೆಡಿ ಇದ್ದಾರೆ. ಇವಾಗಲೂ ಬಾಬರವ್ರ ಕೋಟಿಂಗು, ಬಾಬರವ್ರ ಮಾತುಗಳನ್ನು ಸೇರಿಸಿಬಿಟ್ಟು ಇದು ಸ್ಪಿರಿಚುವಾಲಿಟಿ ಅಂತ, ಮತ್ತು ಇಲ್ಲೂ ಅದೇ ಮಾನಸಿಕ ಯೋಗ, ಇಲ್ಲೂ ಅದೇ ದೈಹಿಕ ಯೋಗ, ಇಲ್ಲಿನೂ ದೈಹಿಕ ಆರೋಗ್ಯದ ಬಗ್ಗೆ, ಮಾನಸಿಕ ಆರೋಗ್ಯದ ಬಗ್ಗೆ, ಸಂಬಂಧಗಳ ಆರೋಗ್ಯದ ಬಗ್ಗೆ ಮಾತಾಡ್ತಾ ಹೋದರೆ ಇವತ್ತು ಜನಗಳಿಗೆ ಭಾಳ ಇಷ್ಟ ಆಗುತ್ತೆ, ಚಪ್ಪಾಳೆನೂ ತಟ್ತಾರೆ, ಭಾಳ ಇವ್ರ ಮೇಲೇನೂ ಹೋಗ್ತಾರೆ. ಆದರೆ ಇಲ್ಲಿ ಮತ್ತೆ ಅದೇ ಮೋಸ. ಇಲ್ಲಿಯ ತನಕ ಎಲ್ಲರೂ ಒಂದೊಂದು ರೂಪದಲ್ಲಿ ಮೋಸ ಮಾಡಿದರೆ ಇವತ್ತು ಜ್ಞಾನಿಗಳಿಗೆ ಜ್ಞಾನದ ರೂಪದಲ್ಲೇ ಮೋಸ, ಜ್ಞಾನದ ಮಾತುಗಳನ್ನು ಇಟ್ಟುಕೊಂಡೇ ನಮಗೆ ಮೋಸ ಮಾಡ್ತಾರೆ. ಯಾರು ಆತ್ಮದ ಬಗ್ಗೆ ಮಾತಾಡೋದಿಲ್ಲ, ಯಾರು ಪರಮಾತ್ಮನ ಬಗ್ಗೆ ಮಾತಾಡೋದಿಲ್ಲ, ಅವರು ಪಕ್ಕ ಅಧ್ಯಾತ್ಮದ್ರೋಹಿಗಳು, ಆತ್ಮದ್ರೋಹಿಗಳು. ನಿಜವಾದ ಆತ್ಮಹತ್ಯೆ ಇದು. ಈ ಸತ್ಯ ಕೆಲವು ಆತ್ಮರಿಗೆ ಗೊತ್ತಾಗುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅವರಿಗೆ ಪ್ರಬುದ್ಧತೆ ಇರಬೇಕಾಗತ್ತೆ. ಅಷ್ಟು ಮೆಚುರಿಟಿ ಇಲ್ಲದೆ ಇರೋದ್ರಿಂದ ಇವರೆಲ್ಲ ನಮ್ಮನ್ನು ಮಿಸ್ಯೂಸ್ ಮಾಡ್ಕೊಳ್ತಾ ಇರೋದು. ಮನಸ್ಸಿನ ಬಗ್ಗೆ ಮಾತಾಡೋರು, ದೇಹದ ಬಗ್ಗೆ ಮಾತಾಡೋರು, ಸಂಬಂಧಗಳ ಬಗ್ಗೆ ಮಾತಾಡೋರು, ಸಮಾಜದ ಬಗ್ಗೆ ಮಾತಾಡೋರು, ಇದೆಲ್ಲ ಆಗಬೇಕಾಗಿರೋದು. ಈಗ ಅದೆಲ್ಲ ನಡೆಯುತ್ತೆ, ಅದು ಡ್ರಾಮಾ ನೋಡ್ಕೊಳ್ಳುತ್ತೆ, ಅದು ಏನು ನಡಿಬೇಕು ಅದೆಲ್ಲ ಫಿಕ್ಸ್ ಆಗಿದೆ, ಅದು ನಡ್ಕೊಂಡು ಹೋಗ್ತಾ ಇದೆ. ಆದರೆ ಈಗ ಮಾಡಬೇಕಾಗಿರೋದು ಏನು ಹೇಳಿದರೆ, ಅಪನೇಕೋ ಆತ್ಮ ಸಮಜ್ ಮುಜೆ ಬಾಪ್ಕೋ ಯಾದಕರ, ಅದು ಬೇಕಿಲ್ಲ ಯಾರಿಗೂ. ಯಾರು ಆತ್ಮದ ಬಗ್ಗೆ ಮಾತಾಡ್ತಾನೆ ಇಲ್ಲ, ಆತ್ಮದ ಬಗ್ಗೆ ಮಾತಾಡೋಕೆ ಅವ್ರಿಗೇನು ಗೊತ್ತಾಗ್ತಾನೇ ಇಲ್ಲ. ಬೇಕಾದಷ್ಟೇ ಆತ್ಮದ ಬಗ್ಗೆ ಮಾತಾಡೋದು. ಅದಕ್ಕೆ ಅಣ್ಣವ್ರು ಏನು ಇಷ್ಟು ವರ್ಷಗಳಾದರೂ ಬರೀ ಆತ್ಮ 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 ಹಿಡ್ಕೊಂಡ್ರು. ಅರೆ ಇರೋದೇ ಸ್ಪಿರಿಚುವಾಲಿಟಿ, ಸಿಕ್ಕಿರೋದೇ ನಮಗೆ ಈಗ ಸತ್ಯ ಅಧ್ಯಾತ್ಮ. ಇಲ್ಲಿ ತನಕ ಅಧ್ಯಾತ್ಮದ ಸೋಗನ್ನು ಹಾಕಿಕೊಂಡು ಬಂದಿರುವ ಬೇರೆ ಬೇರೆ ಪಾತ್ರಗಳಷ್ಟೇ, ಅದರೆಲ್ಲದರಿಂದ ಮೋಸ ಹೋಗಿದ್ದೀವಿ ನಾವು. ಮತ್ತು ಇಲ್ಲಿ ಮೋಸ ಹೋಗಬೇಕಾ ನಾನು? ಈ ಸತ್ಯ ನಾನು ಗುರುತಿಸಿರೋದ್ರಿಂದ ನಾನು ಇದನ್ನು ಬಿಡೋದೇ ಇಲ್ಲ. ಯಾಕಂದರೆ ನನಗೆ ರಿಯಲ್ ಅಧ್ಯಾತ್ಮ ಸಿಕ್ಕಿರೋದು ಈಗ. ನನ್ನ ಆತ್ಮ ಅಂತ ಗೊತ್ತಾಯಿತು, ಪರಮಾತ್ಮ ಪರಮಧಾಮ ಗೊತ್ತಾಗಿ ನಿರಾಕಾರದಲ್ಲಿ ಇರೋದು ಅಧ್ಯಾತ್ಮ. ಬಿಟ್ಟರೆ ಉಳಿದದ್ದೆಲ್ಲದೂ ಕೂಡ ಪಾತ್ರ, ಮೋಸ ಅದು. ಅದಕ್ಕೆ ನೀವು ಕೇಳಬೇಕು ಅಂದರೂ ಕೂಡ ಯಾರು ಆತ್ಮದ ಬಗ್ಗೆ ಮಾತಾಡ್ತಾರೆ, ಬರೀ ಪರಮಾತ್ಮ ಬಗ್ಗೆ ಮಾತಾಡಿದರೂ ಕೂಡ ಮತ್ತೆ ಭಕ್ತಿ ಮಾರ್ಗಕ್ಕೆ ಹೋಗ್ಬಿಡ್ತೀರಿ. ಬರೀ ಪರಮಾತ್ಮ ಬಗ್ಗೆ ಇಲ್ಲ, ಆತ್ಮದ ಜೊತೆಗೆ ಪರಮಾತ್ಮನ ಬಗ್ಗೆ ಮಾತಾಡಬೇಕು, ಆತ್ಮದ ಜೊತೆಗೆ ಪರಮಧಾಮದ ಬಗ್ಗೆ ಮಾತಾಡಬೇಕು. ಇದು ಬಿಟ್ಟು ಬೇರೆ ಮಾತಾಡ್ತಿದ್ದಾರೆ ಅಂದರೆ ಅವರ ಅಧ್ಯಾತ್ಮದಲ್ಲಿ ಇಲ್ಲ, ಆಧ್ಯಾತ್ಮದ ವೇಷದವನ್ನು ಹಾಕಿಕೊಂಡು ಮೋಸ ಮಾಡ್ತಾ ಇದ್ದಾರೆ. ಬಿಟ್ಟರೆ ಅವರು ಯಾರೂ ಸ್ಪಿರಿಚುವಲ್ ಪರ್ಸನ್ಸ್ ಅಲ್ಲ. ಸ್ಪಿರಿಚುವಾಲಿಟಿಗೂ ಮತ್ತು ಹ್ಯುಮ್ಯಾನಿಟಿಗೂ ವ್ಯತ್ಯಾಸ ತುಂಬ ಇದೆ. ಹ್ಯುಮ್ಯಾನಿಟಿ ಮಾತಾಡಿ ಎಲ್ಲರೂ ಕೂಡ ಹೆಸರನ್ನು ಮಾಡಬಹುದು, ಆದರೆ ಸ್ಪಿರಿಚುವಾಲಿಟಿ ಮಾತಾಡಲಿಕ್ಕೆ ಪರಮಾತ್ಮ ಬಂದಿರೋದು. ಅದನ್ನೇ ಮಾತಾಡಲಿಕ್ಕೆ ನಮಗಿಷ್ಟೆಲ್ಲ ಸಂಸ್ಥೆಯನ್ನು ಕಟ್ಟಿಕೊಂಡು ಈಶ್ವರಿ ಯೂನಿವರ್ಸಿಟಿ ಅಂತ ಇಟ್ಟಿರೋದು. ಈ ಸೂಕ್ಷ್ಮತೆ ಅರ್ಥ ಮಾಡಿಕೊಳ್ಳೋಣ, ನಾವೆಲ್ಲರೂ ಬಾಪ್ ಸಮಾನ ಆಗೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಅಚ್ಚಾ,
ಓಂ ಶಾಂತಿ.